ಶಾಲೋಮ್. ನಾವು ಹೋದ ದಿನ ಅಂದರೆ ಕಳೆದ ಭಾಗದಲ್ಲಿ ಒಂದು ಮನುಷ್ಯ 96 ವರ್ಷಗಳು ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡೆದುಕೊಂಡು ಈಗಲೂ ಬದುಕುತ್ತಿದ್ದಾನೆ. ಅದಕ್ಕೆ ಕಾರಣ ರಹಸ್ಯಗಳು ಏನೆಂಬುದಾಗಿ ಕೆಲವು ಕಾರ್ಯಗಳು ನಾವು ತಿಳ್ಕೊಂಡಿರ್ತೀವಿ. ಅದರ ಮುಂದಿನ ಭಾಗವನ್ನು ಇವತ್ತು ಕೊನೆ ಭಾಗ ಇರ್ತದೆ, ಆ ಕೊನೆ ಭಾಗವನ್ನು ಕೂಡ ನಾವು ಕೇಳಿಕೊಳ್ಳೋಣ. ಈತನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ ಈತನು 2ನೇ ಮಹಾಪ್ರಪಂಚ ಯುದ್ಧದಲ್ಲಿ ಈತನು ವಾಯುಸೇನಾದಲ್ಲಿ ವಿಮಾನ ಚಾಲಕನಾಗಿದ್ದ ವ್ಯಕ್ತಿ. ಈತನ ಜೀವನದಲ್ಲಿ ಏನಂತ ಕಾರ್ಯಗಳನ್ನು, ಒಂದೇ ಒಂದು ಕಾರ್ಯವನ್ನು ಈತನು ಏನಂತದನ್ನು ಹೊಂದಿದನು, ಪಡೆದಿದ್ದನು ಮತ್ತು ಹೇಗೆ ಆತನು ಇಷ್ಟು 96 ವರ್ಷವಾದರೂ ಈಗಲೂ ಮಂಚ ಬಿಡದಿಲ್ಲ, ಮೊಣಕಾಲು ನೋವಿಲ್ಲ, ಪುಷ್ಟಿಯುಳ್ಳ ದೀರ್ಘಾಯು ಪಡ್ಕೊಂಡಿದ್ದಾನೆಂದರೆ ಅದು ಅದ್ಭುತವಾದಂಥದ್ದಾಗಿದೆ. ಅದಕ್ಕಾಗಿ ಅದರಲ್ಲಿ ಇನ್ನೂ ಅನೇಕ ಸಂಗತಿಗಳು ನಾನು ನೋಡಿದ್ದೇನೆ. ಅದನ್ನು ಈ ಕೊನೆಯ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಷ್ಟೋ ಜನರು ಆಸಕ್ತಿಯಿಂದ ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಕರ್ತನೆ ರಾಜ, ನಿನ್ನ ವಾಕ್ಯದಲ್ಲಿ ಹೇಳಿದಂತೆ ಇಗೋ ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ಅವರಿಗೆ ತೋರಿಸುವನು. ಅವರನ್ನು ಸಂಕಟಗಳಿಂದ ಬಿಡಿಸಿ ಅವರಿಗೆ ತೃಪ್ತಿಯುಳ್ಳ ದೀರ್ಘಾಯನ್ನು ಕೊಟ್ಟು ಅವರಿಗೆ ಉನ್ನತ ಸ್ಥಿತಿಗೆ ಏರಿಸುವನು. ಹೌದು ರಾಜ, ಆ ತೃಪ್ತಿಯುಳ್ಳ ದೀರ್ಘಾಯು ಬದುಕುತ್ತಿರುವ ಜೀವನದಲ್ಲಿ ಬಾಳದಲ್ಲಿ ಬದುಕದಲ್ಲಿ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಮಾನ ಸನ್ಮಾನ ಎಲ್ಲ ಹೊಂದಿದ್ದವನಾಗಿ ಕರ್ತನೆ ಆಧ್ಯಾತ್ಮಿಕ ಆಶೀರ್ವಾದಗಳು, ಮನಃಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಭೌತಿಕ ಆಶೀರ್ವಾದಗಳು, ದೇಹದಲ್ಲಿ ಆರೋಗ್ಯ, ಬೇಕಾಗಿರತಕ್ಕಂಥ ಎಲ್ಲ ಸಂಪತ್ತು, ಅಷ್ಟೇ ಅಲ್ಲದೆ ದೇಹದಲ್ಲಿ ಪುಷ್ಟಿ, ಇವೆಲ್ಲವನ್ನು ಅನುಗ್ರಹಿಸಿ ಕರ್ತನೆ. ಅದಕ್ಕೆ ಕಾರಣ ಏನು ಎಂಬ ಸಂಗತಿಯನ್ನು, ಕೆಲವು ರಹಸ್ಯಗಳನ್ನು ನಾವು ನೋಡಿದ್ದೇವೆ ಕರ್ತನೆ ನಿನ್ನ ವಾಕ್ಯದಲ್ಲಿ. ಮನುಷ್ಯನು ಮಾನವನು ಸಂತೋಷಿಸಿ ಆತನ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಸುಖ ಇಲ್ಲ ಎಂಬ ಸತ್ಯವು, ಆ ಒಳ್ಳೆಯದು ಎದರಿಂದ ಆಗ್ತದೆ? ಅದು ದೇವರು ಕೊಟ್ಟಿರ್ತಕ್ಕಂಥ ದಾನ, ಅವನಿಗೆ ದೇವರು ಕೊಟ್ಟಿರ್ತಕ್ಕಂಥ ಕೆಲಸ, ಆ ಉದ್ಯೋಗ, ಆ ಒಂದು ಕರ್ತವ್ಯ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಅದ್ಭುತವಾಗಿ ಉಲ್ಲೇಖಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಆ ಸತ್ಯವನ್ನು ಇನ್ನೂ ಆಳವಾಗಿ ನೋಡಿಕೊಳ್ಳುವಂತೆ ಸಹಾಯ ಮಾಡು. ಅದು ದೇವರ ಕೊಟ್ಟ ದಾನವು, ವರದಾನವು ಎಂಬುದಾಗಿ ಇವತ್ತು ದೇವರ ಕೊಟ್ಟ ಆ ವರದಾನವು ಏನಾಗಿದೆ? ಈ 96 ವರ್ಷ ಬದುಕಿರ್ತಕ್ಕಂಥ ಈ ವೃದ್ಧನು ಆ ವರದಾನದ ರುಚಿಯನ್ನು ಏನು ನೋಡಿದ್ದಾನೆ? ಅದು ಪರಲೋಕದಿಂದ ಉಂಟಾಗಿರ್ತಕ್ಕಂಥ ದಾನವಾಗಿದೆ, ವರದಾನವಾಗಿದೆ. ಅದು ದೇವರ ರಾಜ್ಯದಿಂದ ಉಂಟಾಗಿರ್ತಕ್ಕಂಥ ವರದಾನವಾಗಿದೆ. ಅದು ಪರಲೋಕ ರಾಜ್ಯದಿಂದ ಉಂಟಾಗಿರ್ತಕ್ಕಂಥ ವರದಾನವಾಗಿದೆ. ಯೇಸು ಕ್ರಿಸ್ತನ ಸಾರಿರ್ತಕ್ಕಂಥ ಸುವಾರ್ತೆಯಿಂದ ಉಂಟಾಗಿರ್ತಕ್ಕಂಥ ವರದಾನವಾಗಿದೆ. ಅದು ನಾವು ತಿಳ್ಕೊಳ್ಳುವಂತೆ ಸಹಾಯ ಮಾಡಿಕರ್ತೇವೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ, ದೇವರು ಈ ವಾಕ್ಯ ಕೇಳಿ ಮುಗಿಸೋದ್ರೊಳಗೆ ಅವರಿಗೆ ಸ್ವಸ್ಥತೆ ಉಂಟಾಗಲಿ, ಅವರಿಗೆ ಬಿಡುಗಡೆ ಉಂಟಾಗಲಿ, ಅವರಿಗೆ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅನೇಕ ಜನ ಪ್ರೋತ್ಸಾಹ ಮಾಡ್ತಾ ಇದ್ರಿ ಮತ್ತು ಯೂಟ್ಯೂಬ್ ಮಾಧ್ಯಮದ ಮೂಲಕವಾಗಿ ಕೂಡ ಅನೇಕ ಜನರಿಗೆ ನೀವು ಸುವಾರ್ತೆಯನ್ನು ಶೇರ್ ಮಾಡ್ತಾ ಇದ್ರಿ ಮತ್ತು ಅದರಲ್ಲಿ ಕಮೆಂಟು ಮಾಡ್ತಾ ಇದ್ರಿ. ಅಷ್ಟೇ ಅಲ್ಲದೆ ಮತ್ತು ಅನೇಕ ಜನ ನೇರವಾಗಿ ನನ್ನ ಜೊತೆಯಲ್ಲಿ ಮಾತಾಡಿದರು, ನನಗೆ ಒಳ್ಳೆಯ ಸಲಹೆ ಕೊಟ್ಟಿದ್ರು. ಪಾಸ್ಟ್ರು ಹೀಗೆ ಮಾಡಿ ಮತ್ತು ಈ ರೀತಿಯಲ್ಲಿ ಮಾಡಿ ಮತ್ತು ಸ್ವಲ್ಪ ಈ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಎಂಬುದಾಗಿ ಅನೇಕ ವಿಧವಾದಂಥ ಸಲಹೆಗಳು ಕೊಟ್ಟರು. ಸಲಹೆಗಳು ಕೊಟ್ಟ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಆತ್ಮೀಯರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ವಿಶೇಷವಾಗಿ ಇನ್ನೊಂದು ಹೇಳಬೇಕು, ಈ ಒಂದು ಸೇವೆ, ಈ ನೇರ ಪ್ರಸಾರದಲ್ಲಿ ನಾವು ಮಾಡತಕ್ಕಂಥ ಈ ಒಂದು ಸ್ವಾರ್ಥ ಕಾರ್ಯಕ್ರಮದಲ್ಲಿ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲರ ಬೆಂಬಲ, ಅಸ್ತಿತ್ವದಲ್ಲಿ ನಮ್ಮ ಸಭಾ ಅಧ್ಯಕ್ಷರಾಗಲಿ ಅಥವಾ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಾಗಲಿ ಹಾಗೂ ಇಲ್ಲಿಂದ ಎಷ್ಟೋ ಜನರು ಸೇವೆಗೆ ಹೋಗಿರ್ತಕ್ಕಂಥ ಅವರ ಸಹಾಯ ಕೂಡ ನಮಗಿರುವುದರಿಂದ, ಅವರ ಪ್ರಾರ್ಥನೆ ಬೆಂಬಲ ಇರುವುದರಿಂದ, ಅವರ ಸಹಾಯ ಇರುವುದರಿಂದ ನಾವು ಇದನ್ನೆಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ನೇರ ಪ್ರಸಾರದಲ್ಲಿ ನಿಮ್ಮ ಹತ್ರ ಮಾತಾಡಲಿಕ್ಕೆ, ಈ ಒಂದು ಶುಭ ಸಂದೇಶವನ್ನು, ಒಳ್ಳೆಯ ವಾರ್ತೆಯನ್ನು ತರೋದಕ್ಕಾಗಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಗಾಡ್ ಬ್ಲೆಸ್ ಯು ನನ್ನ ಪ್ರಿಯ ಸಹೋದರಿ ಸಹೋದರೇ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ, ಆನಂದ ಇರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಈ ವಾಕ್ಯದಲ್ಲಿರತಕ್ಕಂಥ ಸಂಗತಿಗಳನ್ನು ನೀವು ಗ್ರಹಿಸಿ ಅರ್ಥ ಮಾಡಿಕೊಂಡು ನಂಬಿ ಅದರಂತೆ ನೀವು ನಡೆದುಕೊಂಡ್ರೆ ಖಂಡಿತವಾಗಿ ಒಬ್ಬನು, ಬೈಬಲ್ ಹೇಳಲಾಗಿದೆ, ಒಬ್ಬನು ಸಂತೋಷಿಸಿ ಒಳ್ಳೆಯದನ್ನು
ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಸುಖ ಇಲ್ಲ. ಇದನ್ನೇ ಕಲಿಸಿಕೊಡೋದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು, ಜಗದ್ವೊಡೆಯನು, ಕರುಣಾಮಯನು, ದಯಾಪರನು, ಕೆಟ್ಟದನ್ನು ಮಾಡಲಿಲ್ಲ ತಾನು ಮತ್ತು ಒಳ್ಳೆಯದನ್ನೇ ಮಾಡಿದನು ಯೇಸು ಮತ್ತು ಒಳ್ಳೆಯದನ್ನು ಮಾಡುವುದನ್ನೇ ಕಲಿಸಿಕೊಟ್ಟಿದನು, ಅದು ನೀತಿ ನಿಯಮಗಳ ಮೂಲಕವಾಗಿ. ಇವತ್ತು ಬಹಳ ಜನರು, ನಮ್ಮ ಆತ್ಮೀಯರು, ಸ್ವಲ್ಪ ನಾವು ಅಪಾರ್ಥ ಮಾಡಿಕೊಂಡಿರುವ ಅನೇಕ ಮತಸ್ಥರು, ಕ್ರೈಸ್ತ ಮತಸ್ಥರಂದಾಗ ನಾನು ಬೇರೆ ಮತಸ್ಥರಿಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಕ್ರೈಸ್ತ ಮತಸ್ಥರನ್ನು ಕೂಡ ಒಳಗೊಂಡು ಮಾತಾಡ್ದೆ. ಯಾಕಂದರೆ ಈ ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡಿರಬೇಕು. ಆದ ಕಾರಣ ಬಹಳ ಜನರು ಈ ವಿಷಯದಿಂದ ವಂಚಿತರಾಗ್ತಾ ಇದ್ದಾರೆ. ವಂಚನೆ ಆಗಬಾರದು. ದೇವರ ಮಕ್ಕಳೇ, ಅನೇಕ ಜನ ಯೇಸು ಕ್ರಿಸ್ತ ನಂಬಿ ಆತನ ರಕ್ತದಿಂದ ಪವಿತ್ರಗೊಳಿಸಲ್ಪಟ್ಟು ಆತನಿಂದ ಬರ್ತಕ್ಕಂಥ ವರದಾನದ, ಪರಲೋಕದಿಂದ ಬಂದಿರುವ ವರದಾನದ ಅಪಾರ್ಥ ಮಾಡಿಕೊಂಡು ಅದರ ಸುಖ ಸಮೃದ್ಧಿ, ಅದರ ಸುಖ ಅನ್ನವನ್ನು, ಹರ್ಷವನ್ನು, ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಅದ್ಭುತವಾಗಿ ಬರಲ್ಪಟ್ಟಿದೆ. ಆದರೆ ಬಹಳ ಜನ ನನ್ನ ಅಮಾಯಕ ಮಿತ್ರರು ಇದನ್ನು ತಪ್ಪಾಗಿ ಉಲ್ಲೇಖನ ಮಾಡ್ತಾರೆ. ಏನಂತೇಳಿ, ನಮಗೆ ಕ್ರಿಸ್ತು ಯೇಸುವಿನಲ್ಲಿ ಬಂದಾಗ ನಮಗೆ ಅನೇಕ ಕಷ್ಟಗಳು ಬರ್ತದೆ, ಸಂಕಷ್ಟಗಳು ಬರ್ತದೆ, ತೊಂದರೆಗಳು ಬರ್ತದೆ, ಬಾಧೆಗಳು ಬರ್ತದೆ, ಅದನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ. ಇಲ್ಲ. ಅದನ್ನೇ ಪ್ರಸಂಗಿ ಪುಸ್ತಕದಲ್ಲಿ ಕೂಡ ಹೇಳ್ತಾ ಇದ್ದಾನೆ. ಅದನ್ನೇ ಹೊಸ ಒಡಂಬಡಿಕೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ, ಈಗ ನಾವು ಈ ವಾಕ್ಯದಲ್ಲಿ ನೋಡಿದ್ದೇವೆ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಹಳ ಅದ್ಭುತವಾದ ಸಂಗತಿ. ಓದ್ತಿರಾ ಮಾತನ್ನು? ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲಿ, ನೋಡ್ರಿ, ಹೊಸ ವರ್ಷದ ಮೊದಲನೇ ದಿನ ಮಾತ್ರ ಅಲ್ಲ, ಅಥವಾ ವರ್ಷದ 2025 ವರ್ಷ ಮಾತ್ರ ಅಲ್ಲ, ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖವಿಲ್ಲ, ಮೇಲಿಲ್ಲ, ನೆಮ್ಮದಿ ಇಲ್ಲ. ಈಗ ಆ ತರ್ಜಮದಲ್ಲಿ ಓದ್ತೀರಿ. ನಿಮ್ಮ ತರ್ಜಮದಲ್ಲಿ ಆರಾಮ್ಶಿ ನಾಳೆವರೆಗೆ ತೆಗಿತೀರಾ, ಅಂತ ತೊಂದರೆ ಏನಿಲ್ಲ. ಹಲ್ಲೆಲೂಯ. ಗಂಭೀರವಾಗಿ ಹೇಳ್ತಿರಲ್ವಿಯ? ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನೀವು ಈ ಕೇಳತಕ್ಕಂಥ ವಾಕ್ಯ ಬಹಳ ಜಾಗ್ರತೆಯಿಂದ ಒಂದೊಂದು ಪದಗಳನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಬರೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹೀಗೆ ನೋಡಿ ಎಷ್ಟು ಚೆನ್ನಾಗಿದೆ ಬೈಬಲಲ್ಲಿ. ಅವನ ಜೀವಮಾನದಲ್ಲಿ ಸುಕ್ಷೇಮವಾಗಿರುವುದೇ ದೇವರ ಚಿತ್ತವಾಗಿದೆ. ನನ್ನ ಪ್ರಿಯ ಸಹೋದರಿ, ಓದ್ಬಿಡ್ತೀರಿ. ಅದೇ 12 ಓದ್ತೀರಿ. ಮನುಷ್ಯ, ನೋಡ್ರಿ, ಮನುಷ್ಯರಂದ್ರೆ ಕ್ರೈಸ್ತವರಂತಲ್ಲ. ಅದಕ್ಕೆ ಈ ಬೈಬಲ್ ಈ ಕ್ರೈಸ್ತನು ಸಾರಿರತಕ್ಕಂಥದ್ದು ಒಂದು ಕ್ರೈಸ್ತವರಿಗೆಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ, ಇದು ಕ್ರಿಸ್ತನು ಸಾರಿರತಕ್ಕಂಥ ಮಾನವ ಕುಲಕ್ಕೆ, ಮಾನವ ಜಾತಿಗೆ ಸಾರಿರತಕ್ಕಂಥ ಒಂದು ಸಂದೇಶ. ಅದಕ್ಕೆ ಮನುಷ್ಯನು, ನೋಡ್ರಿ ಎಷ್ಟು ಚೆನ್ನಾಗಿದೆ. ಮನುಷ್ಯನು, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 12 ವಚನದಲ್ಲಿ, ಮನುಷ್ಯನು ಅಂದ್ರೆ ಕ್ರೈಸ್ತವ್ರಿಗಲ್ಲ, ಎಲ್ಲರಿಗೂ ಬಂತು. ಮನುಷ್ಯನು ತನ್ನ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನು ಯಾವ ಕೇಡಿನಲ್ಲಿಯೂ ಅವನಿಗೆ ಸುಖವಿಲ್ಲ, ಯಾವ ದುರಪರಾಧಗಳಲ್ಲಿಯೂ ಅವನಿಗೆ ಸುಖವಿಲ್ಲ, ಯಾವ ದ್ರೋಹ ವಂಚನೆಗಳಲ್ಲಿಯೂ ಅವನಿಗೆ ಸುಖವಿಲ್ಲ, ಯಾವ ಮೇಲಿಲ್ಲ ಎಂದು ನಾನು ಗ್ರಹಿಸಿದ್ದೇನೆ. ಮುಂದೆ ಇದಲ್ಲದೆ, ನೋಡ್ರಿ, ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ಮಾಡಿ ತನ್ನ ನಾನಾ ಪ್ರಯಾಸಗಳಲ್ಲಿ, ತನ್ನ ನಾನಾ ಕೆಲಸಗಳಲ್ಲಿ, ಬಿಸ್ನೆಸ್ ಅಲ್ಲಿ, ಉದ್ಯೋಗದಲ್ಲಿ, ತನ್ನ ಜಾಬ್ನಲ್ಲಿ, ತನ್ನ ವಿದ್ಯಾಭ್ಯಾಸದಲ್ಲಿ, ತನ್ನ ಕೌಟುಂಬಿಕ ಜೀವನದಲ್ಲಿ, ತನ್ನ ಸಾಮಾಜಿಕ ಜೀವನದಲ್ಲಿ, ತನ್ನ ರಾಜಕೀಯ ಜೀವನದಲ್ಲಿ, ತನ್ನ ರಾಜ್ಯದ ವ್ಯವಸ್ಥೆಯಲ್ಲಿ, ಎಲ್ಲ ಯಾವುದೇ ಕೆಲಸ ಇರಲಿ, ನಾನಾ ವಿಧವಾದ ಕೆಲಸಗಳಲ್ಲಿ, ನಾನಾ ವಿಧವಾದಂಥ ಪ್ರಯಾಸ, ಶ್ರಮೆಗಳಲ್ಲಿ, ಅಂದ್ರೆ ಶ್ರಮ, ಕಷ್ಟ, ಆ ಒಂದು ಪ್ರಯಾಸಗಳಲ್ಲಿಯೂ ಕೆಲಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ. ಇದಕ್ಕೆ ಇನ್ನೊಂದು ತರ್ಜಮದಲ್ಲಿ ದೇವರ ವರದಾನವೇ. ಏನಿದು? ದೇವರ ವರದಾನವೇ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮುಂದೆ ಕಂಟಿನ್ಯೂ ಮಾಡ್ತೀರಮ್ಮ. ದೇವರ ಅನುಗ್ರಹವೇ, ಇದಲ್ಲದೆ ಪ್ರತಿಯೊಬ್ಬನು ಎಂದು ನನಗೆ ಗೊತ್ತಿದೆ. ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ದೇವರ ಕಾರ್ಯ, ದೇವರು ಮಾಡುವ ಕಾರ್ಯವೆಲ್ಲವೂ
ನಿತ್ಯವೆಂದು ನಾನು ಬಲ್ಲೆವನು. ದೇವರ ಕಾರ್ಯವು ಯಾವತ್ತೂ ಇದು ಟೆಂಪರವರಿ ಅಲ್ಲ, ತಾತ್ಕಾಲಿಕವಾದದಲ್ಲ, ಅದು ನಿತ್ಯವಾದದ್ದು ಎಂದು ನಾನು ಬಲ್ಲೆನು. ಆ ಒಂದು ಈ ದೇವರ ಕಾರ್ಯ ಅಂದ್ರೆ ಈ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ನೀತಿ ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು ಮತ್ತು ವಿಧಿಗಳು ಇವೆಲ್ಲವೂ ತಾತ್ಕಾಲಿಕವಾದದ್ದಲ್ಲ. ಇವುಗಳಲ್ಲಿ ಯಾವುದು ಸೇರಿಸಲಿಕ್ಕಾಗುವುದಿಲ್ಲ. ಈ ಧರ್ಮಶಾಸ್ತ್ರ ಈ ಬೈಬಲ್ ನಲ್ಲಿ ಇರ್ತಕ್ಕಂಥದ್ದು ಯಾವುದನ್ನು ತೆಗಿಲಿಕ್ಕಾಗುವುದಿಲ್ಲ. ಮುಂದೆ ದೇವರು ಈ ನಿಯಮಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಇದೇ ನಿಯಮ. ಈ ನಿಯಮಕ್ಕೆ ನೋಡ್ರಿ, ಅರ್ಥ ಆಯ್ತಾ? ಒಂದು ಕೆಲಸ ಏನಂದ್ರೆ, ದೇವರ ಈ ನೀತಿ ನಿಯಮಕ್ಕೆ ಮನುಷ್ಯನು ತನ್ನ ದೇವರ ಎದುರಿನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂದು ಎಂಬುದೇ ಕಾರಣ. ಅರ್ಥ ಆಯ್ತಾ? ಈ ಮನುಷ್ಯನು 96 ವರ್ಷ ತೃಪ್ತಿಯುಳ್ಳ, ಆರೋಗ್ಯವುಳ್ಳ, ಸುಕ್ಷೇಮವುಳ್ಳ ಜೀವನ ಮಾಡ್ಲಿಕ್ಕೆ ಕಾರಣ ಅಂದ್ರೆ ದೇವರು ಅನುಗ್ರಹಿಸಿರುವ ಈ ವಾಕ್ಯ. ಈ ವಾಕ್ಯಕ್ಕೆ ಅನೇಕ ಹೆಸರುಗಳು ನಾವು ತರುತ್ತೇವೆ. ಈ ವಾಕ್ಯಕ್ಕೆ ಈ ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ಸತ್ಯ ಸಂಪೂರ್ಣನಾಗಿ, ಆ ವರದಾನವೇ ಸತ್ಯ ಸಂಪೂರ್ಣನಾಗಿ ಯೇಸು ಕ್ರಿಸ್ತನಾಗಿ ಹೊಸ ಒಡಂಬಡಿಕೆ ನಮಗೆ ಇಷ್ಟು ಧನ್ಯತೆ ಇದೆ. ಹಳೆಯ ಒಡಂಬಡಿಕೆಯಲ್ಲಿರುವ ಭಕ್ತರು, ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥ ಭಕ್ತರಿಗಿಂತ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಭಕ್ತರಿಗೆ ಅತ್ಯಧಿಕವಾದಂಥ ಧನ್ಯತೆ, ಆಶೀರ್ವಾದ ಒಳಗೊಂಡಿರುತ್ತದೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ವರದಾನವೇ ವಾಕ್ಯ, ಆ ವರದಾನವೇ ಯೇಸು, ಆ ವರದಾನವೇ ಯೇಸುವಿನ ವಾಕ್ಯದಿಂದ ಉಂಟಾಗತಕ್ಕಂಥ ವಿಧಿಗಳು, ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಇವೆಲ್ಲ ಕೂಡಿ ಒಂದೇ ಮಾತು ಹೇಳಬೇಕಾದ್ರೆ ನ್ಯಾಯ ಪ್ರಮಾಣ. ನಮಗೆ ಕೊಡಲಾಗಿರ್ತದ ಆದಿ ಕಾಲದಲ್ಲಿ ಇರ್ತಕ್ಕಂಥ ಕ್ರಿಸ್ತ ಪೂರ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ಈ ನ್ಯಾಯ ಪ್ರಮಾಣ ಅವರಿಗೆ ವರದಾನವಾಗಿತ್ತು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿರುವ ನಮಗೆ ಯೇಸುವೇ ನ್ಯಾಯ ಪ್ರಮಾಣವಾಗಿ ನಮ್ಮ ಮಧ್ಯದಲ್ಲಿ ಬಂದಿರುವುದರಿಂದ ಅದು ದೇವರ ವರದಾನವಾಗಿತ್ತು. ಅದಕ್ಕಾಗಿ ಆ ವರದಾನವು ಏನೆಂಬುದಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆ ಒಂದೊಂದಾಗಿ ಕಾರ್ಯಗಳನ್ನು ಗಮನಿಸೋಣ. ಈ ಸುಖ ಇಂದಿನಿಂದ ಪ್ರತಿದಿನ ನಿಮಗೆ ಉಂಟಾಗಲಿ ಎಂಬ ನನ್ನ ಹಾರೈಕೆ. ಈ ವಾಕ್ಯವನ್ನು ಕೇಳಿ ಇದರಲ್ಲಿರ್ತದ ಸುಖ, ಸಮೃದ್ಧಿ, ಆನಂದ, ಹರ್ಷ, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನ, ಆನಂದ ಹರ್ಷಭರಿತವಾದ ಜೀವನ ನಿಮಗೆ ಪ್ರಾಪ್ತವಾಗಲಿ ಎಂಬ ಉದ್ದೇಶದಿಂದ ಈ ಸಂದೇಶವನ್ನು ನಿಮ್ಮ ಬಳಿ ತಂದಿರ್ತೇನೆ. ತದನಂತರ ಬಹಳ ಜಾಗ್ರತೆ ನೋಡ್ತೀರಿ, ಮುಂದೆ ಕಂಟಿನ್ಯೂ ಮಾಡಮ್ಮ. ಅದೇ 3ನೇ ಅಧ್ಯಾಯ ಹಾಗೆ ಮುಂದೆ ಮುಂದುವರಿಸ್ತೀರಿ, ಮುಗಿಸ್ತೀರಿ. ಅಲ್ಲಿ 14 ಇದೆ ನೋಡ್ರಿ. ದೇವರ ಮುಂದೆ ಪ್ಲೀಸ್, ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆವಂತ ಇಲ್ಲಿ ಮಠ ಓದಿದೆ ನಾವು. ಮುಂದೆ ಅದಕ್ಕೆ ಈ ನ್ಯಾಯ ಪ್ರಮಾಣಕ್ಕೆ ಯಾವುದು ಸೇರಿಸಲಾರೆವು, ಯಾವುದನ್ನು ತೆಗೆದು ಹಾಕಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ದೇವರ ಎದುರಿನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನಡ್ಕೊಳ್ಬೇಕು. ಇದೇ 96 ವರ್ಷ ಆರೋಗ್ಯವುಳ್ಳ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ ಈ ವಾಕ್ಯ ಅಕ್ಷರ ಎಷ್ಟೋ 1000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಾಕ್ಯ, ಯೇಸು ಕ್ರಿಸ್ತನು ಇದನ್ನೇ ವಾಕ್ಯಗಳು ಮತ್ತು ತಿರುಗಿ ನಮಗೆ ಪುನಃ ಚೇತನಗೊಳಿಸುವಂತೆ ನಮಗೆ ಹೇಳಿದ್ರು. ಈ ವಾಕ್ಯ ಇವತ್ತಿಗೂ ಅಕ್ಷರ ಪ್ರಕಾರ ಲಿಟ್ರಲಿ 96 ವರ್ಷ ಬದುಕಿರ್ತಕ್ಕಂಥ ಈ ವೃದ್ಧನ ಜೀವನದಲ್ಲಿ ಇವತ್ತು ಕ್ರಿಯೆ ಮಾಡ್ತಾ ಇದೆ. ಈತನು 100 ಚರ್ಚ್ಗಳನ್ನು ಸ್ಥಾಪಿಸಿದ್ದಾನೆ. ಸೆಲ್ವಿ ಸಮರ್ಲಿನ್ ಅನ್ನತಕ್ಕಂಥ ವ್ಯಕ್ತಿ ಈಗಲೂ ಬದುಕಿದ್ದಾನೆ. ಹರ್ಷದಿಂದ ಹೇಳ್ತಾ ಇದ್ದಾನೆ, ಒಂದೇ ಮಾತಲ್ಲಿ ಹೇಳ್ತಾನೆ, ಯೇಸು ಕೊಟ್ಟಿರ್ತಕ್ಕಂಥ ಈ ಬೈಬಲ್ನಲ್ಲಿ ಕೊಡಲಾಗಿರ್ತಕ್ಕಂಥ ಈ ನಿಯಮಗಳನ್ನು, ಈ ಬೈಬಲ್ ಕೊಡಲಾಗಿರುವ ಈ ವಾಕ್ಯವೇ ನಮಗೆ ವರದಾನವಾಗಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೇ ನಮಗೆ ಈ ವಾಕ್ಯವಾದ ಯೇಸು ಕ್ರಿಸ್ತನೇ ನಮಗೆ ವರದಾನವಾಗಿದೆ. ಇದಕ್ಕಿಂತ ದೊಡ್ಡ ದಾನ ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅದಕ್ಕೆ ಈಗ ನಾವು ನೋಡಿದ ದೇವರಿಗೆ ಭಯಪಟ್ಟು ಬದುಕೋದು, ದೇವರ ಭಯ. ನನ್ನ ಪ್ರಿಯ ಸಹೋದರಿ ಸಹೋದರ, ನಾನು ಬಹಳಷ್ಟು ಕಾರ್ಯಗಳಲ್ಲಿ ನೋಡಿದ್ದೇನೆ, ಅನೇಕ ಜನರು ದೇವರ ಭಯ ಇಲ್ಲದೆ ಆತ್ಮೀಯರಾಗಿರಲಿ ಅಥವಾ ರಕ್ಷಣೆ ಹೊಂದಲಾರದವರಾಗಿರಲಿ ಅಥವಾ ಕ್ರೈಸ್ತವರೆಂದು ಹೆಸರಿಟ್ಟುಕೊಂಡಿದ್ದವರಾಗಿರಲಿ,
ದೇವರ ಭಯ ಭಕ್ತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ನಡ್ಕೊಂಡು ತಮ್ಮ ಜೀವನವನ್ನು ತಾವೇ ಪತನ ಮಾಡಿಕೊಳ್ತಾ ಇದ್ದಾರೆ ಮತ್ತು ಅದಕ್ಕೆ ದೇವರ ಮೇಲೆ ಅಥವಾ ಸೈತಾನನ ಮೇಲೆ ನೇರವನ್ನು ಹೊರಿಸ್ತಾರೆ. ಅಂದರೆ ಅವರ ಮೇಲೆ ಆರೋಪವನ್ನು ಹೊರಿಸ್ತಾರೆ. ನೋಡು ದೇವರು ನಮಗೆ ಹೆಂಗಿಟ್ಟಿದ್ದಾನೆ. ದೇವರು ಯಾವತ್ತೂ ನಮ್ಮನ್ನು ಕೇಡಾಗಿ ದುಃಖ ಬಾಧೆಗಳ ಸಂಕಟಗಳಲ್ಲಿ ಸಿಲುಕಿ ಹೋಗುವುದು ಯಾವತ್ತಿಗೂ ಆತನ ಚಿತ್ತ ಅಲ್ಲನ್ನತಕ್ಕಂಥ ಸತ್ಯವು ನಾವಿಲ್ಲಿ ನೋಡಿದ್ದೇವೆ. ಮನುಷ್ಯನು ಸಂತೋಷಿಸಿ ಒಳ್ಳೆಯದನ್ನೇ ಅಂದರೆ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಒಳ್ಳೆಯದನ್ನೇ ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ. ಅಂದರೆ ಅವನ ಸುಖ ನಷ್ಟ ಯಾಕಾಗ್ತದೆ ಅಂದರೆ ಅವನು ಎಲ್ಲೋ ನಿಯಮದ ಪಾಲನೆಯನ್ನು ಮಾಡ್ತಾ ಇಲ್ಲ. ಅದನ್ನು ಗ್ರಹಿಸ್ಕೊಳ್ಬೇಕು. ಈಗ ಆ ದೇವರ ಭಯ ಪರಲೋಕದ ದಾನವನ್ನು ರುಚಿ ನೋಡುವಂತೆ ಮಾಡ್ತದೆ. ಬಹಳ ಜನರು ಇದನ್ನು ಇನ್ನೂ ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಬಹಳ ಜನ ಹೇಳ್ತಾರೆ, ಸತ್ತ ನಂತರವೇ ನಮಗೆ ಆ ಪರಲೋಕದ ಸುಖ, ಸತ್ತ ನಂತರವೇ ನಮಗೆ ಪರಲೋಕದ ಸುಖ ಅಂತೇಳಿ. ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ನಾವು ಈ ಲೋಕದಲ್ಲಿ ಈ ಭೂಮಿಗೆ ಶಾಶ್ವತವಾದವರಲ್ಲ. ಈ ಭೂಮಿ ನಮಗೆ ಯಾತ್ರೆಯ ಸ್ಥಳ. ಹೌದು, ಯಾತ್ರೆಯ ಸ್ಥಳ. ಪರಲೋಕವೇ ನಮಗೆ ಶಾಶ್ವತವಾದಂಥ ಸ್ಥಳ ಎಂಬುದಾಗಿ ಹೇಳ್ತಾರೆ. ಈ ಒಂದು ಅಸತ್ಯದಿಂದ ನಾವು ಜಾಗರೂಕರಾಗಿರೋಣ. ಏನಂತ ಹೇಳ್ಕೊಂಡು, ಮನುಷ್ಯನ ಮರಣಾನಂತರ ಪರದೇಶಿ ಹೋಗ್ತಾನೆ. ಪರಲೋಕದಲ್ಲಿರುವ ಪರದೇಶಿ ನಿತ್ಯವಾದ ಸ್ಥಳ ಅಲ್ಲ. ಮತ್ತು ಯಾವುದು? ಹಲೋ, ನೀವೇ ಓದಿರತಕ್ಕಂಥ ಬೈಬಲ್ನಲ್ಲಿ, ಅದಕ್ಕೆ ನೀವೇ ಓದಿರತಕ್ಕಂಥ ಬೈಬಲ್ನಲ್ಲಿ ಪರಲೋಕ, ಪ್ಯಾರಡೈಸ್ ಈಸ್ ನಾಟ್ ಇಟರ್ನಲ್ ಪ್ಲೇಸ್. ನಮ್ಮ ನಿತ್ಯವಾದ ಸ್ಥಳ ಯಾವುದು ಗೊತ್ತಿದೆ? ಹೊಸ ಆಕಾಶ, ಹೊಸ ಭೂಮಿ. ದೇವರು ರೂಪಿಸಿ ಹಳೆ ಆಕಾಶ ಹಳೆ ಭೂಮಿಯನ್ನು ಸಂಪೂರ್ಣವಾಗಿ ದಹಿಸಿ ಹೊಸ ಆಕಾಶ ಹೊಸ ಭೂಮಿ ಮಾಡಿ ಏದೇನ್ ತೋಟದ ಭೂಮಿಯನ್ನೆಲ್ಲ ತುಂಬಿಸಿ ಪಶು ಪ್ರಾಣಿಗಳೆಲ್ಲ ಒಳಗೊಂಡು ಅದರೊಳಗೆ ಸುಖ ಸಂತೋಷದಿಂದ ಹರ್ಷದಿಂದ ಇರೋದೇ ನಮ್ಮ ನಿತ್ಯವಾದ ಸ್ಥಳ ಹೊರತು ಪ್ಯಾರಡೈಸ್ ಈಸ್ ನಾಟ್ ಅವರ್ ಇಟರ್ನಲ್ ಪ್ಲೇಸ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಹಲ್ಲೆಲೂಯಾ. ಈಗ ಆ ಪ್ಯಾರಡೈಸ್, ಆ ಪರದೇಶಿ ಅಂದರೆ ಆ ಒಂದು 1000 ವರ್ಷದ ಪರಿಪಾಲನದಲ್ಲಿ ಮನುಷ್ಯನ ಭೂಲೋಕದ ಎಲ್ಲ ಅಂತ್ಯವಾದ ನಂತರ ಮಾನವನ ಪಾಪದ ಕುರಿತು, ಮಾನವನ ಎಲ್ಲ ಪಾಪದ ನಿಮಿತ್ತ ಭೂಮಿ ಮೇಲೆ ತುಂಬಿಕೊಂಡಿರುವ ಭೂಲೋಕವೆಲ್ಲ ಅಂತ್ಯವಾಗಿ ಭೂಲೋಕವೆಲ್ಲ ದಹಿಸಲ್ಪಟ್ಟಿದ ನಂತರ ಮಾನವನಿಗೆ ತೀರ್ಪು ಆಗುವಾಗ ಆ ತೀರ್ಪಿನಲ್ಲಿ ಕೆಲವು ಜನರು ನರಕಕ್ಕೆ ದೊಡ್ಬಡ್ತಾರೆ, ಕೆಲವು ಜನರು ನೂತನ ಆಕಾಶ ನೂತನ ಭೂಮಿಯಾದಂಥ ಈ ಏದೇನ್ ತೋಟದಂಥ 1000 ವರ್ಷದ ಪರಿಪಾಲನೆಯಲ್ಲಿ ಯೇಸು ಕ್ರಿಸ್ತನಾಗ ರಾಜಾದಿರಾಜನಾಗಿ ಸಿಂಹಾಸನಾಸೀನರುಡನಾಗಿ ಭೂಮಿಯ ಮೇಲೆ ತನ್ನ ಸಿಂಹಾಸನವನ್ನು ತೆಗೆದುಕೊಂಡು ಆತನ ಆಸೀನರುಡನಾಗಿ ಭೂಮಿ ಮೇಲೆ ಆಳುತ್ತಿರುವಾಗ ನಾವೆಲ್ಲರೂ ಆತನ ಜೊತೆಯಲ್ಲಿ ಆ ಒಂದು 1000 ವರ್ಷದ ಪರಿಪಾಲನೆಯಲ್ಲಿ, ಅದು ನಿತ್ಯವಾದ ಸ್ಥಳ, ಅಲ್ಲೇ ಸುಖವನ್ನು ಅನುಭವಿಸ್ತೇವೆ. ಜಾಗ್ರತೆಯನ್ನು ಕೇಳ್ಕೊಳ್ತೀವಿ. ಆ ಏದೇನ್ ತೋಟದ ಸುಖ ಮತ್ತು ತಿರುಗಿ ಎಲ್ಲಿ ಸಿಗುತ್ತೆ ನಮಗೆ? ಮರಣಾನಂತರ ಪ್ಯಾರಡೈಸ್ ಎಂಬುದಾಗಿ ಹೇಳ್ತಾರೆ. ಪರದೈಸಿ ಅಲ್ಲ, ಪರದೈಸ್ ಇಸ್ ದ ರೆಸ್ಟ್ ಪ್ಲೇಸ್. ನಮ್ಮ ನಿತ್ಯವಾದ ಸ್ಥಳ ಯೇಸು ಕ್ರಿಸ್ತನ 2ನೇ ಆಗಮನ ಆದ ನಂತರ, ಭೂಮಿ ಆಕಾಶಗಳ ದಹಿಸಿ ಹೋಗಿದ ನಂತರ ಹೊಸ ಆಕಾಶ ಹೊಸ ಭೂಮಿ, ಯೇಸು ಕ್ರಿಸ್ತನ ಸಿಂಹಾಸನಾಸೀನರುಡನಾಗಿ 12 ಗೋತ್ರದವರು ಒಂದು ಪಕ್ಕದಲ್ಲಿ, ಇನ್ನು 12 ಶಿಷ್ಯರು ಇನ್ನೊಂದು ಪಕ್ಕದಲ್ಲಿ ಕೂತ್ಕೊಂಡು ಅವರು ಭೂಮಿಯ ಮೇಲೆ ಆಳುವವರು. ಆಗ ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯಗಳು, ಸಿಂಹಗಳು, ಸರ್ಪಗಳು, ಕ್ರೂರ ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಮತ್ತು ಸಾಧು ಪ್ರಾಣಿಗಳು ಎಲ್ಲ ಒಂದೇ ಕಡೆ ಉಳಿತವೆ. ಯಾರನ್ನು ಹರ್ಕೊಂಡು ತಿನ್ನೋದಿಲ್ಲ, ಯಾರ ಮೇಲೆ ಜಗಳ ಇರೋದಿಲ್ಲ, ಅಲ್ಲೇ ಕಣ್ಣೀರಿಲ್ಲ, ದುಃಖ ಇಲ್ಲ, ರೋಗ ಇಲ್ಲ, ಅಲ್ಲೇ ಎಲ್ಲ ಸಂತೋಷ, ಸುಖ, ಸಮೃದ್ಧಿ, ಎಲ್ಲ ಆನಂದ, ಹರ್ಷವೇ, ಕೃತಜ್ಞತೆ, ಸ್ತುತಿ ಹಾಡುಗಳೇ ಅಲ್ಲಿ ಇರುವುದು ಎಂಬುದಾಗಿ ನಾವು ಕೇಳಿದ್ದೇವೆ. ಇದು ನೀನು ನೋಡಿದ್ಯಾ? ಬಹಳ ಜನ ಪ್ರಶ್ನೆ ಮಾಡಿದ್ರು. ನಾನು ಬೀದಿ ಮೇಲೆ ಸುವಾರ್ತೆ ಸಾರ್ತಾ ಇರುವಾಗ ಸುಮಾರು 1991ರಲ್ಲಿ, ಹಲ್ಲೆಲೂಯಾ, ನಾನು ಬೀದಿ ಮೇಲೆ ಸುವಾರ್ತೆ ನನಗೆ ಭಾಳ ಇಷ್ಟ. ಯಾಕಂದರೆ ಆ ಸಮಯದಲ್ಲಿ ದೇವರ ವಾಕ್ಯವು ನನ್ನ ಹೃದಯ ತುಂಬಿರುವಾಗ ಮಾನವನೊಬ್ಬನು ನಾಶವಾಗಬಾರದು, ಒಬ್ಬನಾದರೂ ನಾಶವಾದರೆ ನರಕಕ್ಕೆ ಹೋಗ್ತಾನಲ್ಲ ಅಂತಕ್ಕಂಥ ಈ ಒಂದು ತವಕದಿಂದ ಬೀದಿ ಮೇಲೆ ಬಸ್ನಲ್ಲಿ ಹತ್ತಿ ಕೂಡ ಅಲ್ಲಿ ಕೂಡ ಸುವಾರ್ತೆ ಸಾರ್ತಿದೆ. ಮತ್ತು ಎಲ್ಲಾದರೂ ದೊಡ್ಡ ಎತ್ತರವಾದ ಟ್ಯಾಂಕ್ ಸಿಕ್ಕಿದ್ರೆ ಅಲ್ಲಿ ಕೂಡ ಹೆಡ್ಫೋನ್ ಮೆಗಾಫೋನ್ ತಗೊಂಡು ಹತ್ತಿ ಅಲ್ಲಿಂದ ಕೂಡ ಸುವಾರ್ತೆ ಸಾರ್ತಿದೆ. ಆ ಸಮಯದಲ್ಲಿ ನಾನು ಎದುರಿಸಿರ್ತಕ್ಕಂಥ ಒಂದು ಸಂಗತಿ ಏನಂದರೆ, ನೀನು ಸತ್ರೆ ಯೇಸು ಕ್ರಿಸ್ತ ನಂಬಿದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಎಂಬುದಾಗಿ ಹೇಳಿದೆ. ಆವಾಗ ಪಾಪ ಅವನು ಹೇಳ್ದ, ನೀನು ನೋಡಿದೆ ಅಂತ ಕೇಳಿದ. ಸ್ವರ್ಗ ಹೆಂಗಿರ್ತದೆ ಅಂತ ಹೇಳಿದ.
ಪ್ರೈಸ್ ದ ಲಾರ್ಡ್ ಜೀಸಸ್. ಆ ಪರದೈಸಿ ಹೆಂಗಿರ್ತದೆ, ಆ ಪರಲೋಕ ಹೆಂಗಿರ್ತದೆ ನೀನು ನೋಡಿದಿ ಅಂತ ಹೇಳಿದ್ರೆ, ಅವಾಗ ನಾನು ನೋಡಿಲ್ಲ ಅಂತ ಹೇಳಿದ್ರೆ, ಅವಾಗ ನಾನು ಉತ್ತರ ಬಹಳ ಡಿಫ್ರೆಂಟ್ ಕೊಟ್ಟಿದ್ದೀನಿ. ಸ್ವಲ್ಪ ಫಾಸ್ಟ್ ಇತ್ತು ಆ ಸಮಯದಲ್ಲಿ, ರಫ್ ಆ್ಯಂಡ್ ಟಫ್ ಇದ್ದೆ. ಅವಾಗ ನಂಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗದೆ ಒಂದೇ ಮಾತು ಮಾತಾಡಿಬಿಟ್ಟೆ. ಏನು ತಿಳ್ಕೊಂಡು ಆ ಸಮಯದಲ್ಲಿ ಅನೇಕ ವಿಧವಾದಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇಲ್ಲೇ ಒಂದು ಸಮಯದಲ್ಲಿ ಈ ರೀತಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ಏನು ತಿಳ್ಕೊಂಡು, ಯೇಸು ಕ್ರಿಸ್ತನ ನಂಬಿ ದೀಕ್ಷಾಸ್ಥಾನ ಹೊಂದಿ ನೀನು ನಂಬಿದ್ರೆ ಮಾತ್ರ ಆ ನಿತ್ಯ ನರಕದಿಂದ ನಿನಗೆ ಬಿಡುಗಡೆ ಆಗ್ತದೆ. ಇಲ್ಲದಿದ್ದರೆ ನಿತ್ಯ ನರಕದಿಂದ ನಿನಗೆ ಬಿಡುಗಡೆ ಆಗ್ತದೆ. ಇಲ್ಲದಿದ್ದರೆ ನೀನು ಆ ನಿತ್ಯ ನರಕಕ್ಕೆ ಪಾತ್ರನಾಗ್ತಿ, ಸ್ವರ್ಗದಿಂದ ವಂಚಿತನಾಗ್ತಿ ಅಂತೇಳಿ. ನೋಡಿದ್ದೇವೆ ನೀನು. ನಾನು ಅವಾಗ ಹೇಳಿದೆ, ಆಯ್ತು ರೀ, ಓಕೆ, ಪರವಾಗಿಲ್ಲ, ನೀವು ಹೇಳಿದ ಮಾತು ಸರಿನೇ. ಆದರೆ ಒಂದು ಸತ್ತ ನಂತರ ನಾನು ಎಲ್ಲಿರ್ತೀನಿ ನೋಡ್ತೀನಿ ಅಂತ ಹೇಳ್ಬಿಟ್ಟೆ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಇತ್ತು ಅವಾಗ ಸೇವೆ. ಯಾಕಂದರೆ ಧೈರ್ಯದಿಂದ ಅವಾಗ ಸತ್ತ ನಂತರ ನಾನು ಸತ್ತಿದೆ ಅಂದ್ಕೊಳ್ಳಿ, ಸತ್ತೋದ ನಂತರ ನೀನು ಎಲ್ಲಿರ್ತಿ, ನಾನು ಎಲ್ಲಿರ್ತಿ ಅಂದರೆ, ಅದಕ್ಕಾಗಿ ಅಷ್ಟು ಹೇಳಿಬಿಟ್ಟು ಹೋಗ್ಬಿಟ್ಟಿದೆ. ಇಂಥ ರೀತಿಯಾದಂಥ ಉತ್ತರಗಳು ಸಮಾಧಾನ ಕೊಡುವುದಿಲ್ಲ ಅನ್ನತಕ್ಕಂಥ ಸತ್ಯ ಇವತ್ತು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ಇದೆ. ನಾನು ಹೇಳೋದೇನೆಂದರೆ, ಆ ಬರುವ ಯುಗ, ಲಿಸನ್ ಕೇರ್ಫುಲಿ, ಆ ಬರುವ ಯುಗ, ಸಹಸ್ರ ವರ್ಷ, ಮಿಲಿಯನಿಯಂ, ಯೇಸು ಕ್ರಿಸ್ತನ ರಾಜ್ಯ ಸಿಂಹಾಸನದಲ್ಲಿ ಇದ್ದುಕೊಂಡು ಭೂಮಿ ಮೇಲೆ, ಹೊಸ ಆಕಾಶ ಹೊಸ ಭೂಮಿ ಮೇಲೆ ಆಳ್ವಿಕೆ ಮಾಡುವ ಆ ಬರುವ ಯುಗದ ರುಚಿ, ಆ ದೇವರ ದಾನವು, ಆ ಪರಲೋಕದ ಹಲ್ಲೆಲೂಯಾ, ಆ ಪರಲೋಕದ ದಾನದ ರುಚಿಯು ನೀವು ನೋಡುವಂತೆ ಆಗತ್ತೆ ಅನ್ನತಕ್ಕಂಥ ಸತ್ಯ ಬೈಬಲ್ನಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿಟ್ಟಿದ್ದೇನೆ. ಭಾಳ ಜಾಗ್ರತೆಯಿಂದ ಓದ್ಕೊಳ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಹಿಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಮನುಷ್ಯನು ಮಾನಸಾಂತರ ಪಡ್ಕೊಂಡು ಆ ದೇವರ ರುಚಿಯನ್ನು, ಆ ದೇವರ ವಾಕ್ಯ ಎಂಬ ದಾನದ ರುಚಿಯನ್ನು ನೋಡಿ, ಓದ್ತೀರಾ ಮಾತನ್ನು, ಒಂದು ಸಾರಿ ಜ್ಞಾನೋದಯವಾಗಿ, ಅಂದ್ರೆ ಮನುಷ್ಯನು ಎಲ್ಲ ಪಾಪ, ದ್ರೋಹ, ಅಪರಾಧಗಳೆಲ್ಲ ಬಿಟ್ಟುಕೊಂಡು ದೇವರಲ್ಲಿ ಬರಬೇಕು, ಕ್ರಿಸ್ತನಲ್ಲಿ ಬರಬೇಕು ಅಂತ ಹೇಳಿ ಬಂದು ಕೂಡಲೇ ಒಂದು ಸಾರಿ ಜ್ಞಾನೋದಯವಾಗಿ, ಅಂಡರ್ಲೈನ್ ಮಾಡಿ, ಪರಲೋಕದಿಂದಾದ ದಾನದಿಂದ, ಪರಲೋಕದಿಂದಾದ, ಇಂಗ್ಲಿಷಲ್ಲಿ ಗಿಫ್ಟ್ ಅಂದಿದೆ, ಪರಲೋಕದಿಂದಾದ ವರದಾನದಿಂದ, ಪರಲೋಕದ ವರದ ಅನುಭವ, ಇಂಗ್ಲಿಷಲ್ಲಿ ಕಲಿತ ಅನುಭವ ಅಂತಿದೆ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಪರಲೋಕದಿಂದ ಉಂಟಾದ ದಾನದ ರುಚಿಯನ್ನು ನೋಡಿ, ಪವಿತ್ರಾತ್ಮದ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದನ ಯುಗದ, ನೋಡ್ರಿ ಬರ್ತಾರೆ, ಮುಂದನ ಯುಗದಂದ್ರೆ ಸಹಸ್ರ ವರ್ಷದ ಪರಿಪಾಲನೆಯ ದಿನದವರ, ಮುಂದನ ಯುಗದಂದ್ರೆ ಪ್ಯಾರಡೈಸ್ ಅಲ್ಲ, ಪ್ಯಾರಡೈಸ್ಗಿಂತ ನಂತರ ಇರತಕ್ಕಂಥದ್ದು ಮುಂದನ ಯುಗದ ಹೊಸ ಆಕಾಶ ಹೊಸ ಭೂಮಿ, ಎದೇನು ತೊಡದಂತ ಸುಖ. ಅದಕ್ಕೆ ಮುಂದನ ಯುಗದ, ಇನ್ನೊಂದು ತರ್ಜುಮೆಯಲ್ಲಿ ಬರುವ ಯುಗದ ಮಹತ್ವವನ್ನು ರುಚಿ ನೋಡಿದವರು, ಅಲ್ಲೇ ರುಚಿ ಅನ್ನೋ ಪದ ಇದೆ ನೋಡ್ರಿ, ಅದು ನಾಲ್ಗಿಂದ ನೋಡ್ತಾರೆ ರುಚಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆ ಮುಂದನ ಯುಗದ ರುಚಿ ನೋಡಿದವರು ಬಿದ್ದು, ಒಂದು ವೇಳೆ ಈಗ ಅವರು ದೇವರ ವಾಕ್ಯವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಆ ರುಚಿ ನೋಡಿ ಆ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಆನಂದ, ಮನಸ್ಸು ಎಲ್ಲವನ್ನು ಅನುಭವಿಸಿ ರುಚಿ ನೋಡಿದ್ದವರು ಒಂದು ವೇಳೆ ತಿರುಗಿ ಬಿದ್ದು ಹೋಗಿ ಹಿಂಜರಿದು ಹೋದರೆ, ಕ್ರಿಸ್ತ ನಂಬಿಕೆಯಿಂದ ಹಿಂಜರಿದು ಹೋದರೆ, ದೈವ ನಂಬಿಕೆಯಿಂದ ಹಿಂಜರಿದು ಹೋದರೆ, ಅವನು ತಿರುಗಿ ಅವನಲ್ಲಿ ಮಾನಸಾಂತರ ಉಂಟುವಾಗುವುದು ಅಸಂಭವ ಎಂಬುದಾಗಿ ಹೇಳಲಾಗಿದೆ. ಇಲ್ಲಿಂದ ಅನೇಕ ನೆಗೆಟಿವ್ ಪಾಯಿಂಟ್ಗಳನ್ನು ನಾವು ಬೋಧಿಸೋದನ್ನು ಕೇಳಿದ್ದೇವೆ, ಅದು ಸಹಜ, ಕರೆಕ್ಟೇ ಅದು ಬೋಧಿಸೋದು. ಅದರಲ್ಲಿ ಪಾಸಿಟಿವ್ ಪಾಯಿಂಟ್ಗಳನ್ನು ನಾವು ನೋಡೋಣ. ಅಲ್ಲೇನೆಂದರೆ, ಪರಲೋಕದಿಂದ ಉಂಟಾಗಿರ್ತಕ್ಕಂಥ ಗಿಫ್ಟ್, ದಾನದ ರುಚಿ ಈಗ ನೋಡ್ತಾರೆ ಎಂಬುದಾಗಿ ಹೇಳ್ತಾರೆ. ನೆಕ್ಸ್ಟ್ ಪರಲೋಕ ಆಯ್ತಾ, ನೆಕ್ಸ್ಟ್ ಮುಂದನ ಯುಗ, ಅಂದ್ರೆ ಬರಬೇಕಾಗಿರುವ ಯುಗ. ಅದು ಯಾವ ಯುಗ? ಸಹಸ್ರ ವರ್ಷದ ಯುಗ. ಆ ಬರಬೇಕಾಗಿರುವ ಯುಗ, ಆ ಎದೇನು ತೋಟದ ಹೊಸ ಆಕಾಶ ಹೊಸ ಭೂಮಿಯ ಆ ಯುಗದ ರುಚಿಯನ್ನು ನೋಡಿ, ಅದನ್ನು ಅನುಭವಿಸಿ, ಯೇಸು ಕ್ರಿಸ್ತನಲ್ಲಿ ಬಂದು ರಕ್ಷಣೆ ಹೊಂದಿ ನಿಶ್ಚಯ ಪಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಬೈಬಲ್ ಓದ್ತಾ ದೇವರಲ್ಲಿ ಇದ್ಕೊಂಡು ಆಗ ಈ ರುಚಿಯನ್ನು ಹೊಂದಿ ಬಿದ್ದೋಗಿದ್ದನು ತಿರುಗಿ ಮಾನಸಾಂತರಕ್ಕೆ ಬರುವುದು ಬಹಳ ಅಸಂಭವ ಎಂಬುದಾಗಿ ಹೇಳಲಾಗಿದೆ. ನನ್ನ ಪಾಯಿಂಟ್ ಏನಂದ್ರೆ, ಆ ಮುಂದನ ಯುಗದ ರುಚಿ ನಾವು ಈಗಲೇ ನೋಡ್ತೇವೆ. ಹಲ್ಲೆಲೂಯಾ. ಆ ಪರಲೋಕದ ವಾಕ್ಯದ ದಾನದ ರುಚಿ ನಾವು ಈಗಲೇ ನೋಡ್ತೇವೆ. ದಿಸ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು ಮೈ ಡಿಯರ್ ಬ್ರದರ್ ಸಿಸ್ಟರ್. ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಯು ಫಾರ್ ದ ಲೈಫ್ ಟೈಮ್.
ಈ ಮೆಸೇಜ್ ನಿಮಗೆ ಒಂದೊಂದು ಕೆಲವು ಇರ್ತಾವೆ, ಅದು ಕೆಲವು 15 ವರ್ಷ ಟೈಮ್ ಇರ್ತದೆ, ಅದಕ್ಕೆ ಲೈಫ್ ಟೈಮ್. ಆದರೆ ಈ ಮೆಸೇಜ್ ಇದು ಜೀವಮಾನ ಕಾಲವಲ್ಲ, ನಿಮ್ಮ ಲೈಫ್ ಟೈಮ್ ಮಾತ್ರ ಅಲ್ಲದೆ ನಿಮ್ಮ ಸಂತಾನ 1000 ಈ ಸಂದೇಶ ಆಶೀರ್ವಾದವಾಗಿ ಸಮೃದ್ಧಿಯಾಗಿ ಆ ಪರಲೋಕದ ವರದಾನದ ರುಚಿಯನ್ನು ನೋಡ್ತಾ ಅನೇಕರಿಗೆ ಆ ರುಚಿಯನ್ನು ನೀವು ಸಾರುವಂತವರಾಗ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾ. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ಕೇಳ್ತಾ ಇದ್ರಿ, ಓದೋರು ಚೆನ್ನಾಗಿ ಓದ್ತಾ ಇದ್ರಿ, ಒಬ್ಬರ ಆರಾಮ್ಸಿ ಕೂತ್ಕೊಂಡಿದ್ರೆ, ಅಜ್ಜಿಯವರು ಎಷ್ಟು ಸಂತೋಷವಾಗಿ ಕೂತ್ಕೊಂಡಿದ್ದಾರೆ, ಮತ್ತು ನನ್ನನ್ನು ಕೇಳತಕ್ಕಂಥ ಕೂಡ ಎಷ್ಟು ಆಸಕ್ತಿಯಿಂದ, ಎಷ್ಟು ಕೆಲಸ ಇದ್ರು ಕೂಡ ಶ್ರದ್ಧೆಯಿಂದ ಕೂತ್ಕೊಂಡು ಕೆಲವು ಜನ ಕೇಳ್ತಾ ಇದ್ದಾರೆ. ಲೈವ್ ಆದ ನಂತರ ಕೇಳ್ಕೊಳ್ಬಹುದು. ನನ್ನ ಪ್ರಿಯ ಸಹೋದರಿ ಆ ದಾನದ ರುಚಿಯನ್ನು ಇವತ್ತು ಹೇಗೆ ನೋಡಿದ ಅಂದ್ರೆ, ದೇವರ ಭಯ ಉಳ್ಳವನು. ರುಚಿ ಅಂದ್ರೆ ಏನು? ಅವನು ಜೀವಮಾನ ಕಾಲ ಸುಖದಿಂದ, ಸಂತೋಷದ, ಹರ್ಷದಿಂದ ಒಳ್ಳೆಯದನ್ನೇ ಮಾಡಿದ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖ ಇಲ್ಲ ಅನ್ನತಕ್ಕಂಥ ಸತ್ಯ, ಆ ಒಳ್ಳೆಯದು, ಆ ನೀತಿ, ಆ ನಿಯಮ ಅವನ ಜೀವನದಲ್ಲಿ ಸಂತಸ, ಹರ್ಷ ತರ್ತಕ್ಕಂಥಾಗಿರ್ತದೆ. ಈಗ ನಾವು ಇದನ್ನು ಓದಿದ್ದೇವೆ. ಈಗ ನನ್ನ ಅಂಶ ಏನಂದರೆ, ಪಾಯಿಂಟ್ ಏನಂದರೆ, 96 ವರ್ಷ ಬದುಕಿರ್ತಕ್ಕಂಥ ಈ ಒಂದು ವೃದ್ಧನು 96 ವರ್ಷ ಬದುಕಿರ್ತಕ್ಕಂಥ ಈ ಒಂದು ವೃದ್ಧನು ಇಷ್ಟು ಆಸಕ್ತಿಯಿಂದ, ಇಷ್ಟು ಪುಷ್ಟನಾಗಿ ಈಗಲೂ ಸುವಾರ್ತೆ ಸೇವೆ ಮಾಡ್ತಾ ಇದ್ದಾನೆ. ಈಗಲೂ ಆತನು ನಡೀತಾ ತಿರುಗ್ತಾ ಇದ್ದಾನೆ. ಈಗಲೂ ಕಟ್ಟ ಅಂದರೆ ಪುಷ್ಟನಾಗಿ ದಷ್ಟನಾಗಿದ್ದಾನೆ. ಕಾರಣ ಏನೆಂಬುದಾಗಿ ನಾವು ನೋಡಿದ್ದೇವೆ. ಈಗ ಬೈಬಲ್ ಹೇಳ್ತಾ ಇದೆ, ಆತನು ಈ 96 ವರ್ಷದನು ದೇವರ ವಾಕ್ಯಕ್ಕೆ ಅಧೀನರಾಗಿದ್ದು ಯೇಸು ಕ್ರಿಸ್ತನು ಹೇಳಿದ್ದನು ನಂಬುವುದು ಮಾತ್ರವಲ್ಲ. ಲಿಸನ್ ಕೇರ್ಫುಲಿ. ಯೇಸು ಕ್ರಿಸ್ತು ಹೇಳಿದ್ದನ್ನು ನಂಬುವುದು ಮಾತ್ರ ಅಲ್ಲ, ನಂಬಿದ್ದನ್ನು ಅದರ ಪ್ರಕಾರವಾಗಿ ನಡೆಯೋದೇ ವಿಶ್ವಾಸ. ಅನೇಕ ಜನ ಬಿಲೀವರ್ಸ್ ಇದ್ದಾರೆ, ಬಟ್ ಫಾಲೋವರ್ಸ್ ಕೂಡ ಬೇಕಾಗಿದೆ. ಅಂದ್ರೆ ಅನೇಕ ಜನ ನಂಬೋರಿದ್ದಾರೆ, ಹೊರತು ಹಿಂಬಾಲಿಸೋರು ಕೂಡ ಬೇಕಾಗಿದೆ. ಅನೇಕ ಜನ ನಂಬ್ತಾರೆ, ಹೋಗ್ತಾರೆ, ಚರ್ಚೆಗೆ ಕೂತ್ಕೊಳ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ದೇವರ ವಾಕ್ಯವನ್ನು ಕೇಳ್ತಾರೆ. ಆದರೆ ಅದರ ಪ್ರಕಾರವಾಗಿ ನಡೆಯದೆ ಅವ್ರು ಏನು ತಿಳ್ಕೊಳ್ತಾರೆ? ನಾನು ಭಾಳ ಜಾನನು, ನೋಡು, ನಾನೆಷ್ಟು ಪಾಪಿಷ್ಟ ಕೆಲಸ ಮಾಡಿದ್ರು, ನಾನೆಷ್ಟು ದ್ರೋಹ ಮಾಡಿದ್ರು, ನಾನೆಷ್ಟು ಅಪರಾಧ ಮಾಡಿದ್ರು, ಯಾರು ನನ್ನ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ, ನಾನೆಷ್ಟು ಕ್ಲೆವರ್ ಎಂಬುದಾಗಿ ತಿಳ್ಕೊಡು. ಅದಕ್ಕೆ ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ನೀನು ಜಾನನೆಂದು ತಿಳ್ಕೊಬೇಡ ಮಗನೇ. ಪ್ರೈಸ್ ಲಾರ್ಡ್ ಜೀಸಸ್. ಮನುಷ್ಯನೇ, ನೀನು ಜಾನನೆಂದು ತಿಳ್ಕೊಬೇಡ, ಕೆಟ್ಟದರಿಂದ ತೊರಿ, ದೇವರಿಗೆ ಭಯಪಡು, ಅದು ನಿನ್ನ ದೇಹಕ್ಕೆ ಆರೋಗ್ಯವೂ ಮತ್ತು ನಿನ್ನ ಎಲುಬಿಗೆ ಪುಷ್ಟಿಯಾಗಿರುವುದು. ಜ್ಞಾನೋಕ್ತಿ 3:6 ನಾವು ನೋಡ್ತಾ ಇದ್ದೇವೆ, 6:7. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ದೇವರಿಗೆ ಭಯಪಡೋದು. ಎಲ್ಲ ಹೇಳ್ತಾರೆ ದೇವರಿಗೆ ಭಯಪಡೋದು. ನಾನು ಕೇಳ್ತಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ ದೇವರಿಗೆ ಭಯಪಡೋದು. ನಿಮ್ಮ ಸೌಂಡ್ ಕೇಳಿಸಲು ಪರವಾಗಿಲ್ಲ, ಯಾಕಂದರೆ ಇದರಲ್ಲಿ ಸೂಪರ್ ಪವರ್ಫುಲ್ ಸ್ಪೀಕರ್ ಆಗಿದೆ, ಇದು ಮೈಕ್ ಆಗಿದೆ, ಇದರಲ್ಲಿ ವಾಯ್ಸ್ ಕಂಟ್ರೋಲ್ ಆಗಿದೆ. ಅದಕ್ಕಾಗಿ ಅಲ್ಲೆಲೂಯಾ ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಅದಕ್ಕೆ ದೇವರಿಗೆ ಭಯಪಡೋದು ಅಂದರೆ ಈ ರುಚಿ ಪರಲೋಕದ ಬರಬೇಕಾಗಿರುವ, ನೋಡ್ರಿ, ಹೆವನ್ ಕೂಡ ಹೇಳ್ತಾ ಇದ್ದಾರೆ. 2 things ಆರ್ ಕ್ಲಿಯರ್ಲಿ ಮೆನ್ಷನ್ಡ್. ಪರಲೋಕದ ದಾನವು ಮತ್ತು ಬರುವ ಯುಗದ ಸುಖದ ರುಚಿಯು ನೀವು ಈಗ ನೋಡಿದ ನಂತರ ತಿರುಗಿ ಹಿಂಜಿರಿದು ಹೋಗಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದು ಈಗ ಪರಲೋಕದ ದಾನದ ರುಚಿ. ಪರಲೋಕದ ದಾನ ಅಂದ್ರೆ ಏನು? ಗಿಫ್ಟ್, ಇಂಗ್ಲಿಷಲ್ಲಿ ವರದಾನ. ಅದಕ್ಕಾಗಿ ಈ ವರದಾನವನ್ನು ಹಳೇ ಒಡಂಬಡಿಕೆಯಲ್ಲೇ ಹೇಳಲಾಗಿದೆ. ಇಟ್ಸ್ ಎ ಗಿಫ್ಟ್ ಆಫ್ ಗಾಡ್. ಅಂದ್ರೆ ಅರ್ಥ ಏನು? ಮನುಷ್ಯನು ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಮಾನ ಸನ್ಮಾನ, ಆನಂದ, ಹರ್ಷದಿಂದಿರೋದು ಅದು ದೇವರ ವರದಾನವಾಗಿದೆ. ಓದ್ತೀರಾ ಮಾತನ್ನು? ಜ್ಞಾನೋಕ್ತಿ ಪ್ರಸಂಗಿ 3:12 3:13 ನಾವು ನೋಡ್ತಾ ಇದ್ವಿ. ಇಟ್ ಇಸ್ ಆಲ್ಸೋ ಶುಡ್ ಈಟ್. ಅನ್ನಪಾನಗಳನ್ನು ಮಾಡಿ ಆತನ ಕೆಲಸದಲ್ಲಿ ಸಂತೋಷಿಸುವುದೇ ದೇವರಿಂದ ಉಂಟಾಗಿರ್ತಕ್ಕಂಥ ವರದಾನವಾಗಿದೆ ಎಂಬುದಾಗಿದೆ. ದ ಗಿಫ್ಟ್ ಆಫ್ ಗಾಡ್ ಅಂದ್ರೆ ಅರ್ಥ ಏನು? ಆತನ ವಾಕ್ಯ ಅನುಸಾರವಾಗಿ ಈ ವಾಕ್ಯವೇ ನಮಗೆ ವರದಾನವಾಗಿ ಕೊಡಲಾಗಿದೆ. ಈ ಬೈಬಲ್ನ ವಾಕ್ಯವೇ ನಮಗೆ ವರದಾನವಾಗಿ ಕೊಡಲಾಗಿದೆ. ನನ್ನ ಪ್ರಿಯ ಸಹೋದರರೇ, ಈ ವಾಕ್ಯ ಹಳೆ ಒಡಂಬಡಿಕೆದವರು ಅವ್ರು ಹೇಳ್ತಾರೆ, ಈ ನಿಯಮಗಳೇ, ಈ ವಾಕ್ಯವೇ ನಮಗೆ ವರದಾನವಾಗಿ ಕೊಡಲಾಗಿದೆ. ವರದಾನ ಏನಾಗಿದೆ ಕರ್ತನೆ? ಈ ವಾಕ್ಯವೇ. ಹಲ್ಲೆಲೂಯಾ. ಈ ವಾಕ್ಯವೇ, ಆದಿಯಲ್ಲಿರುವ ವಾಕ್ಯವೇ
ಆದಿಯಲ್ಲಿರುವ ವಾಕ್ಯವೇ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದು ಆತನ ಮಹಿಮೆಯನ್ನು ಎಲ್ಲರಿಗೂ ತೋರ್ಪಡಿಸಿ ಈ ವಾಕ್ಯವಾಗಿರ್ತಕ್ಕಂಥ ಯೇಸು ಆ ವಾಕ್ಯಗಳೆಲ್ಲ ನಮಗೆ ಕಲಿಸಿಕೊಟ್ಟು ನಮಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಆತನು ಪ್ರೇರೇಪಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರಿಗೆ ಸ್ತೋತ್ರ ಕರ್ತನೆ. ಈ ಒಂದು ಸಂದೇಶವನ್ನು ನಿಮ್ಮ ಹತ್ರ ತರುವುದಕ್ಕಾಗಿ ನನಗೆ ಸಹಾಯ ಮಾಡಿದ್ದ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ದೇವರು ಇನ್ನೂ ಬಲ ತುಂಬಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ದೇವರ ಭಯ ಅಂದರೆ ಈ ವರದಾನದ ರುಚಿ ಯಾವಾಗ ನೋಡ್ತೀವಿ ಅಂದರೆ ದೇವರಿಗೆ ಆ ನಿಯಮಗಳಿಗೆ ಸರೆಂಡರ್ ಆಗಿರುವಾಗ, ಆ ಯೇಸು ಕ್ರಿಸ್ತನಿಗೆ ನಾವು ಅಧೀನರಾಗಿರುವಾಗ, ಆ ಪರಲೋಕದ ದಾನ, ಪರಲೋಕದ ವರದಾನ ಬರುವ ಯುಗದ ಸಹಸ್ರ ವರ್ಷದ ಅಂದರೆ ಮಿಲಿಯನಿಯಂ, ಈ ಭೂಮಿ ಅಂತ್ಯವಾದ ನಂತರ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಇರ್ತಕ್ಕಂಥ ಆ ಸುಖದ ರುಚಿಯನ್ನು ಈಗಲೇ ನೀನು ನೋಡುತ್ತಾ ಇರುವಿ. ಅದಕ್ಕಾಗಿ ಆ ರುಚಿ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಹೇಗೆ ಅದು ಇಂಗ್ಲಿಷಲ್ಲಿ ಅನುಭವಿಸುವಂತ ಕೆಲವು ತರ್ಜಮದಲ್ಲಿ ಬರೆದಿದ್ದಾರೆ. ಬಹಳ ಪಾಪ ಅರ್ಥ ಮಾಡೋದಕ್ಕಾಗಿ ತರ್ಜಮೆಗಾರ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆದರೂ ನಾನು ಅದನ್ನು ಒರಿಜಿನಲ್ ತರ್ಜಮದಲ್ಲಿ ಮೂಲ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಅದೇ ತರ್ಜಮೆಗೆ ತಕ್ಕಂತೆ ಅದು ಸೂಪರ್ ಆಗಿ ಹೇಳಲಾಗಿದೆ. ಬಹಳ ಅರ್ಥಭರಿತವಾಗಿ ಹೇಳಲಾಗಿದೆ. ಎಷ್ಟು ಚೆನ್ನಾಗಿದೆ ಆ ಮಾತನ್ನು, ನನಗೆ ಬಹಳ ಸಂತೋಷವಾಯಿತು. ಅದರಿಂದ ಇಬ್ರಿಯರ ಬರೆದ ಪತ್ರಿಕೆ 6:4 ನಾನು ಮತ್ತೊಂದು ಸರಿ ಅದನ್ನು ನಿಮ್ಮ ಗಮನಕ್ಕೆ ತರಬೇಕೆಂಬುದಾಗಿ ಬಯಸ್ತೇನೆ. ಪರಲೋಕದಿಂದ ಉಂಟಾದ ದಾನದ ರುಚಿಯನ್ನು ಮತ್ತು ಆ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ಬರುವ ಯುಗದ, ಅಲ್ಲಿ ಒಂದು ಮಾತು ಮಿಸ್ ಆಗಿರ್ಬೋದು ಕನ್ನಡದಲ್ಲಿ, ಅದು ಸ್ವಲ್ಪ ಓದ್ತಿರೋ ಮಾತನ್ನು ನಾನು ಕೇಳಿಸ್ಕೊಂಡಿಲ್ಲ ಏನೋ ಇರ್ಬೋದು, ನೀವು ಓದ್ತಿರೋ ಮಾತನ್ನು. ಒಂದು ಸಾರಿ ಬೆಳಕನ್ನು ಹೊಂದಿ ಪರಲೋಕದಿಂದಾದ ದಾನದ ರುಚಿಯನ್ನು ನೋಡಿ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ, ಅಂಡರ್ಲೈನ್ ಮಾಡಿ, ಶ್ರೇಷ್ಠವಾದ ದೇವರ ವಾಕ್ಯವನ್ನು ಅಂದ್ರೆ ಪರಲೋಕ ಹಾಗೂ ದೇವರ ವಾಕ್ಯ ಎಂಬ ದಾನವನ್ನು, ದೇವರ ವಾಕ್ಯದ ರುಚಿಯನ್ನು ಮತ್ತು ದೇವರ ವಾಕ್ಯದ ರುಚಿಯು ಮತ್ತು ಬರುವ ಲೋಕದ, ಬರುವ ಯುಗದ, ಬರುವ ಕಾಲದ ಸಹಸ್ರ ವರ್ಷದ ಬರುವ ಲೋಕದ, ಬರುವ ಯುಗದ ಮಹತ್ವವನ್ನು ರುಚಿ ನೋಡಿದವರು ಬಿದ್ದು ಹೋದರೆ, ಅದು ಬಿಡಬಾರ್ದು ಅನ್ನೋ ನನ್ನ ಹಾರೈಕೆ. ಇದ್ರ ಮೇಲೆ ರುಚಿ ನೋಡುವುದವರು ಬಿದ್ದು ಹೋದರೆ ಅಂತೇಳಿ. ಅದಕ್ಕಾಗಿ ದೇವರ ಮಕ್ಕಳೇ, ಇಲ್ಲಿ ಕ್ಲಿಯರ್ ಇದೆ, ಹೆವನ್ಲಿ ಗಿಫ್ಟ್. ನೆಕ್ಸ್ಟ್ ಎರಡನೇದಾಗಿದೆ ಇಲ್ಲಿ ದೇವರ ವಾಕ್ಯ ಎಂಬ ದಾನದ ರುಚಿ, ದೇವರ ವಾಕ್ಯ ಎಂಬ ದಾನದ ರುಚಿ. ಮೂರನೇದೇನಿದೆ, ಬರುವ ಯುಗದ ಮಹತ್ವದ ರುಚಿ. ಇದನ್ನೇ 96 ವರ್ಷ ಬದುಕಿರ್ತಕ್ಕಂಥ ಆ ವೃದ್ಧನು ಅನುಭವಿಸಿದ್ದಾನೆ. ನೀವು ಕೂಡ ಅನುಭವಿಸಬೇಕೆಂಬುದಾಗಿ. ಅನೇಕ ಜನ, ಅಯ್ಯೋ ನನಗೇನು ವಾಗ್ದಾನ ಬಂದಿದೆ ಅಕ್ಕ, ಏನು ವಾಗ್ದಾನ ನೋಡ್ತಾರೆ, ನಿನ್ನ ಜೀವಮಾನ ಕಾಲ ಸುಖದಿಂದ ಸಂತೋಷವಾಗಿದೆ. ಎಷ್ಟು ಒಳ್ಳೆ ವಾಗ್ದಾನ ಬಂದಿದೆಯಲ್ಲ, ಅದ್ರ ಹಿಂದೆ ಆಜ್ಞೆನೂ ಇದೆ, ಅದು ಓದ್ಕೋಬೇಕು. ಅದ್ರ ಹಿಂದೆ ಆಜ್ಞೆ ಇದೆ. ಭಾಳ ಜನಕ್ಕೆ ಅಂದರೆ ನಮ್ಮ ಸಭೆಯಲ್ಲಿದ್ದವರಿಗೆ ಭಾಳ ಒಂದು ಕುತೂಹಲ, ಪಾಸ್ಟರ್ ನಿಮ್ಗೇನು ಬಂದಿದೆ ವಾಗ್ದಾನ ಅಂತೇಳಿ ಭಾಳ ಕುತೂಹಲ ಅವ್ರಿಗೆ. ಯಾಕಂದರೆ ಪಾಸ್ಟರ್ಗೆ ಏನು ಬಂದಿದೆ ಅಂತೇಳಿ ಕೇಳಬೇಕು. ಅಲ್ಲೇ ಕ್ಲಿಯರ್, ಅಲ್ಲೇ ನಾನು ಹೇಳಿದೆ ಏನಿಲ್ಲ, ಕಾಲವು ಕೆಟ್ಟದಾಗಿರುವುದರಿಂದ ಸಮಯವನ್ನು ಸುಮ್ಮನೆ ಕಳೆಯದೆ ಅದು ಬಹುಬೆಲೆ ಉಳ್ಳದೆಂಬುದಾಗಿ ಸದ್ವಿನಿಯೋಗ ಮಾಡಿಕೊಳ್ಳಿರಿ. ಇದು ನನಗೆ ಆಜ್ಞೆ. ಈಗ ಎಷ್ಟು ತಾಸುಗಳು ನಾನು ಖರ್ಚು ಮಾಡ್ತಾ ಇದ್ರೆ ಇನ್ನೂ ನಾನು ದೇವರಲ್ಲಿ ಹೆಚ್ಚಿನ ಸಮಯ ಖರ್ಚು ಮಾಡಬೇಕೆಂಬುದಾಗಿ ಆಜ್ಞೆ ಬಂದಿದೆ. ತಂದ್ರಿಂದ ಅಂಥವರು ನೀತಿವಂತನು ಖರ್ಜೂರದ ಗಿಡ ಹಾಗೆ ಬೆಳೆದು ವೃದ್ಧಿ ಹಾಗೆ ಫಲಿಸೋನು ಎಂಬುದಾಗಿ ಅದ್ಭುತವಾದಂಥ ವಾಗ್ದಾನ ಇದೆ. ನನ್ನ ಪ್ರಿಯ ಸಹೋದರಿ, ವರ್ಷದ ವಾಗ್ದಾನ ಮೊದಲು ತಗೊಂಡಿರ್ತೀವಿ. ಆ ವಾಗ್ದಾನ ಒಂದು ವಾರ ಮಟ್ಟ ಯೋಚನೆ ಮಾಡ್ತೇವೆ, ಸಂತೋಷವಾಗಿರ್ತೇವೆ. ಆದರೆ ಆ ವಾಗ್ದಾನ ನೆರವೇರದಿರುವಾಗ ನಾವು ದುಃಖ ಪಡ್ತೇವೆ. ಯಾಕೆ ಅದು ನೆರವೇರಲಿ ಎಂಬ ಅನ್ನತಕ್ಕಂಥ ಪ್ರಶ್ನೆ ಸೇವಕರಿಗೆ, ನಿಮ್ಮ ಬೋಧಕರಿಗೆ ಯಾಕೆ ಪ್ರಶ್ನೆ ಹಾಕಿ ಅದನ್ನು ತಿಳ್ಕೊಂಡು ಅದರ ಸುಖವನ್ನು ಯಾಕೆ ಅನುಭವಿಸಬಾರದು ಅನ್ನೋದೇ ಈ ವಚನದ ಅರ್ಥ. ನಿಮಗೆ ಈಗ ನಾನು ಸಾರ್ತಿರ್ತಕ್ಕಂಥ ಸುವಾರ್ತೆ ಅರ್ಥ. ಯಾಕಂದ್ರೆ ವಾಗ್ದಾನ ಸುಖ ನೋಡ್ರಿ, ಬರುವ ಯುಗದ ಸುಖ, ಪರಲೋಕದ ವರದಾನ ಮತ್ತು ದೇವರ ವಾಕ್ಯದಿಂದ ಉಂಟಾಗದ ರುಚಿ, ಇವೆಲ್ಲವೂ ನೀವು ಈಗಲೇ ಅನುಭವಿಸ್ತೀರಿ. ಈಗ ನಾನು ಹೇಳ್ಬೋದು, ಯಾರಾದರೆ ಕೇಳಿದರೆ ಪರಲೋಕ ಹೆಂಗಿರ್ತದೆ ಅಂತ ಹೇಳಿದ್ರೆ,
ಹೇಳ್ಬೋದು, ಆ ಪರಲೋಕದ ರುಚಿಯನ್ನು ಶಾಂಪಲ್ ಅನ್ನು ತೋರಿಸೋದಕ್ಕಾಗಿ ನೀನು ಚರ್ಚಿಗೆ ಬಂದು ದೇವರ ವಾಕ್ಯವನ್ನು ಕೇಳು. ನಿನ್ನ ಜೀವನದಲ್ಲಿ ಸುಖ, ಆ ಪರಲೋಕದಲ್ಲಿರ್ತಕ್ಕಂಥ, ಆ ಬರುವ ಯುಗದಲ್ಲಿರ್ತಕ್ಕಂಥ ಶಾಂತಿ, ಸಮಾಧಾನ, ಮಹತ್ವ ಈಗ ನೀನು ನಿನ್ನ ಕುಟುಂಬದಲ್ಲಿ, ನಿನ್ನ ಪ್ರಾಣದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಬಿಸ್ನೆಸ್ನಲ್ಲಿ, ನಿನ್ನ ಬಾಳಲ್ಲಿ, ಎಲ್ಲದರಲ್ಲಿ ಆ ಸುಖ ಈಗಲೇ, ಆ ಬರುವ ಯುಗದ, ಆ ಪರಲೋಕದ ಆ ಸುಖ ಈಗಲೇ ನಿನ್ನ ರುಚಿ ನೋಡಬೇಕೆಂಬುದಾಗಿ ಭಾವಿಸ್ತೀಯ, ಇಷ್ಟಪಡ್ತೀಯ. ಹಾಗಾದರೆ ಯೇಸು ಕ್ರಿಸ್ತನ ಕಡೆ ಬಾ, ಯೇಸು ಕ್ರಿಸ್ತ ನಂಬು, ಈಗಲೂ ಅದರ ರುಚಿ ನೋಡ್ತಿ. ತದನಂತರ ತೀರಿದ ನಂತರ ಈ ಲೋಕದ ಯಾತ್ರೆನು ತಿರುಗಿ ಹೊಸ ವರ್ಷ, ಹೊಸ ಆಕಾಶ, ಹೊಸ ಭೂಮಿಯಲ್ಲಿ, ಸಹಸ್ರ ವರ್ಷಗಳಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆಯಲ್ಲಿ ಆವಾಗಲೂ ಆ ಸುಖವನ್ನು ಅನುಭವಿಸಿ ಎಂಬುದಾಗಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೆ. ಯಾಕಂದರೆ ಸುವಾರ್ತೆ ಅನ್ನೋದು ಅದೇ. ಯೇಸು ಕ್ರಿಸ್ತನು ಎಲ್ಲರಿಗೆ ಪ್ಯಾರಡೈಸ್ ಸಾರಿಲ್ಲ. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ ಸಿಸ್ಟರ್, ಎಲ್ಲರಿಗೆ ಪರದೈಸಿ ಸಾರಲಿಲ್ಲ. ದೇವರ ರಾಜ್ಯದ, ಪರಲೋಕ ರಾಜ್ಯದ ವಾಕ್ಯವನ್ನು, ವರದಾನವನ್ನು, ರಾಜ್ಯವನ್ನು ಸಾರದನ್ನು ಹೊರತು ಆತನು ಮತವನ್ನು ಸಾರಲಿಲ್ಲ. ಈಗ ಯೇಸು ಕ್ರಿಸ್ತನು, ಈಗ ನೋಡ್ರಿ, ಈ ವಾಕ್ಯದಲ್ಲಿ ವಿಧಿಗಳು, ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳು, ಒಡಂಬಡಿಕೆಗಳು ಮತ್ತು ಸಾಕ್ಷಿಗಳು ನಮಗೆ ವಾಕ್ಯವಾಗಿ ಬಂದಿತ್ತು, ಹಳೆ ಒಡಂಬಡಿಕೆಯಲ್ಲಿದ್ದವರಿಗೂ. ಈಗ ಯೇಸು ಕ್ರಿಸ್ತನೇ ಈ ವಾಕ್ಯವಾಗಿ ನಮ್ಮ ಮಧ್ಯೆ ಇಳಿದುಕೊಂಡು ತಾನೂ ಬಾಳಿ ಬದುಕಿ ನಾವು ಹೇಗೆ ಬದುಕಬೇಕೆಂಬುದಕ್ಕೆ ಕಲಿಸ್ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತ. ಇದನ್ನು ಇನ್ನೂ ಒಂದು ಕಡೆ ಇಂಟ್ರೆಸ್ಟಿಂಗ್ ಘಟನೆ ನಡೆದಿದೆ. ಅದೇನೆಂದ್ರೆ, ಈ ಸಮಾರ್ಯ ಸ್ತ್ರೀ ಹತ್ರ ಯೇಸು ಕ್ರಿಸ್ತನವರು ಬಾವಿ ಹತ್ರ ಸಂಭಾಷಣೆ ಮಾಡ್ತಿರುವಾಗ ಒಂದು ಕಾರ್ಯವು ನಡೆದಿದೆ. ಅಲ್ಲಿ ಕೂಡ ನಾವು ನೋಡಿದ್ದೇವೆ, ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ, ದೇವರು ಕೊಡುವ ವರವೇನೆಂದರೆ ಕುಡಿಯುವುದಕ್ಕೆ ನನಗೆ ನೀರು ಕೊಡು ಎಂದು ನಿನಗೆ ಕೇಳಿದ್ದವನು ಆ ದೇವರು ಕೊಟ್ಟಿರೋ ವರದಾನವೆಂದು ನಿನಗೆ ತಿಳಿದಿದ್ದರೆ, ಯೇಸು ಹೇಳ್ತಾ ಇದ್ದಾರೆ, ಆ ನೀರು ಸೇದಲಿಕ್ಕೆ ಬಂದಿರತಕ್ಕಂಥ, ಬಾವಿ ಹತ್ರ ನೀರು ಸೇದಲಿಕ್ಕೆ ಬಂದಿರತಕ್ಕಂಥ ಸಮಾರ್ಯ ಸ್ತ್ರೀ ಹತ್ರ ನಿನಗೆ ನೀರು ಕೇಳುತ್ತಿರ್ತಕ್ಕಂಥವನು ಯಾರು ಎಂದು ಗೊತ್ತಿದ್ರೆ ನೀನು ಆ ದೇವರಿಂದ ಉಂಟಾಗಿರುವ ವರದಾನ ಹತ್ರವೇ, ಆ ವರದ ಹತ್ರವೇ ನೀರು ಕೇಳಿ ನಿನ್ನ ದಾಹವನ್ನು ತೀರಿಸಿಕೊಳ್ತಿದ್ದಿ ಎಂಬುದಾಗಿರುತ್ತೆ. ಅಂದ್ರೆ ಅರ್ಥ ಏನು? ದೇವರ ವಾಕ್ಯವು ಹಳೆ ಒಡಂಬಡಿಕೆಯ ವರದಾನವಾಗಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಆ ವಾಕ್ಯವೇ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಬದುಕಿ, ಆ ಯೇಸುವೇ ನಮಗೆ ವರದಾನವಾಗಿ, ಆತನ ಉಪದೇಶಗಳೇ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಸಂತೋಷ, ಆನಂದ, ಹರ್ಷ, ಭೌತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನು ಇದರಲ್ಲಿ ಕಲಿಸ್ಕೊಟ್ಟಿದ್ದಾನೆ ಮತ್ತು ರಾಜರ ನೀತಿಯ ಮೌಲ್ಯಗಳನ್ನು ಕಲಿಸ್ಕೊಟ್ಟಿದ್ದಾನೆ. ನಮ್ಮ ಎಲ್ಲ ಕೆಲಸಗಳಲ್ಲಿ ಒಂದು ಕಾರ್ಯವನ್ನು ಮಾತ್ರ ಇಲ್ಲದಿದ್ರೆ, ಈ ನೀತಿ ಇಲ್ಲದಿದ್ರೆ, ಈ ನಿಯಮಗಳಿಲ್ಲದಿದ್ರೆ ಅವನ ಜೀವನ ಸುಖದಿಂದ ಇರುವುದು ಅಸಂಭವ. ಆದರೆ ಈ ನಿಯಮಗಳಿಗೆ ಶರಣರಾಗಿ ಪಾಲನೆ ಮಾಡೋದಾದರೆ ನಿಮ್ಮ ಜೀವನ ಅತ್ಯಂತ ಧನ್ಯ. ಬರುವ ಯುಗದ ಸುಖ, ಪರಲೋಕದಿಂದ ಉಂಟಾಗತಕ್ಕಂಥ ದಾನ, ಆ ಯೇಸು ಕ್ರಿಸ್ತನು, ಆ ವಾಕ್ಯದಲ್ಲಿರ್ತಕ್ಕಂಥ ರುಚಿ, ಇವೆಲ್ಲವೂ ಈಗಲೇ ನೀವು ನೋಡಿ ಆ ಪರಲೋಕ ರಾಜ್ಯ, ಆ ಪರಲೋಕಕ್ಕೆ, ಪರದೇಶಿಗೆ, ಅಷ್ಟೇ ಅಲ್ಲದೆ ಬರುವ ಯುಗದ ಆ ಹೊಸ ಆಕಾಶ, ಹೊಸ ಭೂಮಿಗೆ ನೀವು ಈಗಲಿಂದಲೇ ಸಿದ್ಧವಾಗಬಹುದು. ಪ್ರೈಸ್ ಲಾರ್ಡ್ ಜೀಸಸ್. ಅದೇ ರೀತಿಯಲ್ಲಿ ಇದನ್ನು ರುಚಿ ನೋಡಬೇಕೀಗ. ಹೇಗೆ ನೋಡಬೇಕು? ರುಚಿ ನೋಡಬೇಕು. ಹೇಗೆ ನೋಡಬೇಕು? ಅದಲ್ಲದೆ ದೇವರಿಗೆ ಭಯಪಟ್ಟು, ಅಂದರೆ ದೇವರ ಮುಂದೆ ಭಯಭಕ್ತಿಯಿಂದ ನಡ್ಕೊಂಡು ಸುಖ ಅನುಭವಿಸುವುದೇ ದೇವರ ಇಷ್ಟ ಕಾರಣವಾಗಿದೆ ಎಂಬುದಾಗಿ ಹೇಳಿದೆ. ಎಲ್ಲರೂ ಹೇಳ್ತೀರಿ, ಈಗ ದೇವರ ಭಯದ ಬಗ್ಗೆ ಮಾತಾಡ್ತಾರೆ. ಆ ದೇವರ ಭಯ ಹೇಗೆ ಕಲಿಸ್ಕೊಡ್ತದೆ? ಯಾರು ರುಚಿ ನೋಡೋದು. ಕೀರ್ತನೆ 36, 8ರಿಂದ 14ವರೆಗೆ ಏನಿಲ್ಲ, ಓದ್ಕೊಂಡ್ರು ಸಾಕು ನಿಮಗೆ ಅದು ಅರ್ಥ ಆಗ್ತದೆ. ಓದ್ತೀರಾ ಮಾತನ್ನು ನಾನು ಹೇಳ್ತೇನೆ. ಓ taste and see that the Lord is good. Blessed is the man who trusts in him. ಓ ರುಚಿಸಿ ನೋಡ್ರಿ, ಯೆಹೋವನು ಒಳ್ಳೆಯವನು. ಎದರಿಂದ ರುಚಿ ನೋಡಬೇಕು? ನಾಲ್ಗೆಯಿಂದ. ಅಂದ್ರೆ ಪರಲೋಕದ ದಾನದ ರುಚಿ, ಬರುವ ಯುಗದ ಆ ಸಹಸ್ರ ವರ್ಷದ ರುಚಿ, ಆ ದೇವರ ವಾಕ್ಯದ ರುಚಿ. ಹೇಗಂತ ಹೇಳಿದ್ರೆ, ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್.
ಅಂದ್ರೆ ರುಚಿಸಿ ನೋಡು, ದೇವರು ಒಳ್ಳೆಯವನು. ತದನಂತರ ಹಾಗೆ ಹೇಳ್ತಾನೆ, ಪರಿಶುದ್ಧರೇ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧಿಯಾಗಿದ್ದವರೇ, ಪರಿಶುದ್ಧರೇ, ಈಗೋ ದೇವರಿಗೆ ಭಯಪಡ್ರಿ, ಕರ್ತನಿಗೆ ಭಯಪಡ್ರಿ, ಆತನಿಗೆ ಭಯಪಡೋರಿಗೆ. ದೇರ್ ಇಸ್ ನೋ ವಾಂಟ್ ಟು ದೋಸ್ ಹೂ ಫಿಯರ್ ಹಿಮ್. ಅರ್ಥ ಆಗಿದೆ ಈಗ ಏನು? ಆತನಿಗೆ ಭಯಪಡೋರಿಗೆ ಏನೂ ಕೊರತೆ ಆಗುವುದಿಲ್ಲ, ಸಮೃದ್ಧಿಯಿಂದ ಇರ್ತಾನೆ. ಇದೇ ಕ್ರಿಸ್ತು ಯೇಸು ಅನುಗ್ರಹಿಸಿರುವಂತ ಸುಖ ಜೀವನ. ಸಾಲ ಇರುವುದಿಲ್ಲ ಅವನಿಗೆ. ಆತನಿಗೆ ಭಯಪಟ್ಟು ಬದುಕೋನಿಗೆ ಸಾಲ ಇರುವುದಿಲ್ಲ. ಆತನಿಗೆ ಭಯಪಟ್ಟು ಬದುಕೋನಿಗೆ, ಅನ್ಯಾಯ ಅಕ್ರಮದಿಂದ ದುಡ್ಡು ಸಂಪಾದಿಸಿದವನಿಗೆ ಅವನಿಗೆ ಭಯ ಇರ್ತದೆ. ಯಾವಾಗ ಟ್ಯಾಕ್ಸ್ನವರು, ಯಾವಾಗ ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಮಾಡ್ತಾರೆ, ಯಾವಾಗ ಇಡಿ ಅವರು ರೇಡ್ ಮಾಡ್ತಾರೆ, ಯಾವಾಗ ಯಾರು ಕಳ್ಳರು ನನ್ನ ಮೇಲೆ ದರೋಡೆ ಹಾಕ್ತಾರೆ ಅಂತ ಹೇಳಿದ್ರೆ ಭಯ ಇರ್ತದೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಸುಂದರವಾಗಿ ಹೇಳಲಾಗಿದೆ, ದೇವರಿಗೆ ಭಯಪಡೋರಿಗೆ ಯಾವ ಕೊರತೆ ಇರುವುದಿಲ್ಲ. ಎಲ್ಲ ಬೇಕಾದಂತ ಎಲ್ಲ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಬೇಕಾದಂತ ಎಲ್ಲ ಅಗತ್ಯಗಳು, ಮೂಲಭೂತ ಸೌಕರ್ಯಗಳು, ಮೂಲಭೂತ ವಸ್ತುಗಳು ಎಲ್ಲವನ್ನು ಅನುಗ್ರಹಿಸಿ ಮನುಷ್ಯನು ತನ್ನ ಜೀವಮಾನವೆಲ್ಲ ಸಂತೋಷಿಸಿ ಒಳ್ಳೆಯದನ್ನೇ ಮಾಡುವುದೇ ಹೊರತು ಈ ಭಯಭಕ್ತಿಯಿಂದ ಮತ್ತು ಬೇರೆ ಯಾವುದರಲ್ಲಿ ಸುಖ ಇಲ್ಲ ಅನ್ನತಕ್ಕಂಥ ಸತ್ಯ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಓದ್ತೀರಿ. ಪ್ರಾಯದ ಸಿಂಹಗಳು ಕೊರತೆಯಾಗಿರಬಹುದು, ಹಸಿಯುತ್ತದೆ, ಆದರೆ ಕರ್ತನನ್ನು ನಿರೀಕ್ಷಿಸಿ ಹುಡುಕುವವನು, ಕರ್ತನನ್ನು ಹುಡುಕುವವನಿಗೆ ಯಾವ ಒಳ್ಳೆಯದಕ್ಕಾಗಲಿ ಯಾವ ಮೇಲಾಗಲಿ ಅವನಿಗೆ ಕಡಿಮೆ ಆಗುವುದಿಲ್ಲ, ಕೊರತೆ ಆಗುವುದಿಲ್ಲ. ಮುಂದೆ ಮಕ್ಕಳ, ಈಗ ನೋಡ್ರಿ ದೇವ್ರ ಭಯ ಹೆಂಗೆ ಕಲಿಸ್ತಾ ಇದ್ದಾನೆ ಕೀರ್ತನೆಗಾರನು. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ಕೀರ್ತನೆ 34:8-14 ನಾವು ನೋಡ್ತಾ ಇದ್ವಿ. ಮಕ್ಕಳಿರ ಬನ್ನಿರಿ, ನಾನು ನಿಮಗೆ ದೇವರ ಭಯವನ್ನು ಕಲಿಸಿಕೊಡ್ತೇನೆ. ದೀರ್ಘಾಯು ಬೇಕು, ಬಹು ದಿವಸ ಬದುಕಿ ಅಂದ್ರೆ ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡ್ಕೊಂಡು ಸುಖವನ್ನು ಅನುಭವಿಸಬೇಕು ಎಂದು ಇಷ್ಟಪಡುತ್ತೀಯೋ, ಹಾಗಾದರೆ ಕೆಟ್ಟದಕ್ಕೆ ನಿನ್ನ ನಾಲ್ಗಿ ಹೋಗದಂತೆ. ರುಚಿ ನೋಡ್ರಿ, ಎದರಿಂದ ರುಚಿ ಸಿಗ್ತದೆ? ನಾಲ್ಗಿಂದ. ನಿನ್ನ ನಾಲಿಗೆ ಕೆಟ್ಟದನ್ನು ಮಾತಾಡೋದಾಗ್ಲಿ, ಶಾಪವನ್ನು ಮಾತಾಡೋದಾಗ್ಲಿ, ಬೈಗಳವನ್ನು ಮಾತಾಡೋದಾಗ್ಲಿ, ನಾಶಕರವಾದದ್ದು ಮಾತಾಡೋದಾಗ್ಲಿ, ಸುಳ್ಳನ್ನು ಮಾತಾಡೋದಾಗ್ಲಿ, ನಿನ್ನ ನಾಲಿಗೆ ಕೆಟ್ಟದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ. ವಂಚನೆ ಮಾತುಗಳು, ಮೋಸ, ವಂಚನೆ, ನಂಬಿಕೆ ದ್ರೋಹದ ಮಾತುಗಳು ಆಡದಂತೆ ನಿನ್ನ ತುಟಿಗಳನ್ನು ಬಿಗಿ ಹಿಡಿದುಕೋ. ಕೆಟ್ಟದನ್ನು ಬಿಟ್ಟು, ಸಾಧ್ಯವಾದಷ್ಟು ಕೆಟ್ಟದನ್ನು ಬಿಟ್ಟಿದೆ, ಸಾಧ್ಯ ಇಲ್ಲ, ಬಿಡಲೇಬೇಕು. ಕೆಟ್ಟದನ್ನು ಬಿಟ್ಟು ಸಾಧ್ಯವಾದಷ್ಟು ಎಲ್ಲಾ ಜನರ ಜೊತೆಲಿ ಸಮಾಧಾನದಿಂದ ಬಾಳು. ಇದೇ ಪೀಸ್ ಮೇಕರ್ಸ್ ಆಗಿರ್ತಕ್ಕಂಥ, ಆ ಪೀಸ್ ಮೇಕಿಂಗ್ ರಾಜನಾಗಿರ್ತಕ್ಕಂಥ, ಆ ಒಡೆಯನಾಗಿರ್ತಕ್ಕಂಥ ಆ ಸಮಾಧಾನ ರಾಜ್ಯದ ಸುವಾರ್ತೆ ಆಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ರುಚಿ ನೋಡ್ಬೇಕೆಂಬುದಾಗಿ ಬಯಸ್ತೀರಾ? ಆ ಪರಲೋಕದ ದಾನದ ರುಚಿ ನೋಡ್ಬೇಕೆಂಬುದಾಗಿ ಬಯಸ್ತೀರಾ? ಆ ಬರುವ ಯುಗದ ರುಚಿ ನೋಡ್ಬೇಕೆಂಬುದಾಗಿ ಬಯಸ್ತೀರಾ? ಹಲ್ಲೆಲೂಯಾ. ಏನಿಲ್ಲ, ಸುಂದರವಾಗಿ ಉಲ್ಲೇಖಿಸಲ್ಪಡ ಮತ್ತೊಂದು ಆವೃತ್ತಿ ಓದುವಾಗ ಜಾಗ್ರತೆಯಿಂದ ಕೇಳ್ತೀರಿ. ಇದು ಎಷ್ಟು ಸಾರಿ ಓದಿದ್ರು ಕೂಡ ನನಗೆ ಸುಖ ಕೊಡುತ್ತೆ. ನಾಲಿಗೆಯಿಂದ ಸುಳ್ಳಾಡದೆ, ಕೆಟ್ಟದಕ್ಕೆ ನಾಲಿಗೆಯನ್ನು ಬಿಟ್ಟು ಬಿಡದೆ ಕಾದುಕೋ. ವಂಚನೆ ಮಾತುಗಳು, ಮೋಸದ ಮಾತುಗಳು, ಕಿಲ್ಲಾಡಿ ಮಾತುಗಳು ಆಡದೆ ನಿನ್ನ ತುಟಿಗಳನ್ನು ಬಿಗಿ ಹಿಡಿ. ಕೆಟ್ಟದನ್ನು ಬಿಟ್ಟು, ಕೆಟ್ಟದನ್ನು ಮಾಡುವುದನ್ನು ಮಾತಾಡೋದಷ್ಟೇ ಅಲ್ಲ, ಕೆಟ್ಟದನ್ನು ಮಾಡುವುದನ್ನು ಬಿಟ್ಟು ಒಳ್ಳೇದು. ನೋಡ್ರಿ, ಬೈಬಲ್ ಹೇಳ್ದೆ ಇಲ್ಲ, ಮನುಷ್ಯನು ಸಂತೋಷಿಸಿ ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಅವರಿಗೆ ಸುಖ ಇಲ್ಲ. ಅದಕ್ಕಾಗಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಮಾತಾಡು, ಒಳ್ಳೆಯದನ್ನೇ ಯೋಚಿಸು, ಎಲ್ಲರ ಜೊತೆಲಿ ಒಳ್ಳೆಯವನಾಗಿರು, ಎಲ್ಲರ ಜೊತೆಲಿ ಸಮಾಧಾನವನ್ನು ಹಾರೈಸಿ, ಎಲ್ಲರ ಜೊತೆಲಿ ಸಾಧ್ಯವಾದಷ್ಟು ಸಮಾಧಾನವಾಗಿರು. ಅದಕ್ಕಾಗಿ ಪ್ರಯಾಸ ಪಡು. ಇದು ದೇವರು ಕೊಟ್ಟ ಮಾನವನಿಗೆ ಒಂದು ಕೆಲಸ, ದೇವರು ಕೊಟ್ಟ ಮಾನವನಿಗೆ ಒಂದು ಕರ್ತವ್ಯ. ಅದು ಕರ್ತವ್ಯ ಏನಂದ್ರೆ ಪ್ರಾಮಾಣಿಕವಾಗಿ ಈ ನೀತಿ ನಿಯಮಗಳಿಗೆ ನಾವು ಶರಣರಾಗಿ ಬದುಕಬೇಕು. ಯಾರು ಹೇಳಿದ್ರು ಈಗ ನಿಯಮಗಳು, ಕಾನೂನುಗಳು ಈ ದೇವರ ವಾಕ್ಯಾನುಸಾರ ನಡೆಯೋದು ಅಕ್ಕರಿಲ್ಲ, ದೇವರು ಯೇಸು ಕ್ರಿಸ್ತನ ಎಲ್ಲ ಸಿಲುವೆ ಮೇಲೆ ಮರಣಿಸಿದ್ರು. ಹಲೋ, ಅದಕ್ಕೆ ಹೇಳಿದ ಇಂಥ ತಿಳ್ಕೊಬೇಡ ಅಂತ ಮೊದಲು ಇಂಥ ಬುದ್ಧಿವಂತರು ಇರ್ತಾರೆ ಅಂತ ಮೊದಲೇ ಗೊತ್ತಿದ್ದಿಲ್ಲ. ಮತ್ತೆ 5:17 ಹೇಳಲಾಗಿದೆ, ನಾನು ಆಜ್ಞೆಗಳನ್ನು ರದ್ದು ಮಾಡೋದಕ್ಕಾಗಿ, ಈ ಆಜ್ಞೆಗಳನ್ನು
ಡೆಲೀಟ್ ಮಾಡೋದಕ್ಕಾಗಿ ನಾನು ಬಂದಿಲ್ಲ, ತಿಳ್ಕೊಬೇಡ್ರಿ, ನೀವು ಹಂಗೆ ಯೋಚಿಸಬೇಡ್ರಿ, ಹಂಗೆ ಕಲ್ಪನೆನೂ ಮಾಡಕ್ಕೆ ಹೋಗ್ಬೇಡ್ರಿ. ಯೇಸು ಹೇಳ್ತಾರೆ, ನಾನೇ ಆಜ್ಞೆಗಳಿಗೆ ಸಮರ್ಪಿತನಾಗಿ ಅದಕ್ಕೆ ಶರಣನಾಗಿ ಅನುಸರಿಸಿ ನಡೆದಿದ್ದೇನೆ. ಅದರಂತ ಹೇಳ್ತಾನೆ, ನೀವು ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ತಾವು ನಡೆಯದೆ ಇನ್ನೊಬ್ಬರಿಗೂ ನಡೆಯಬಾರದೆಂಬುದಾಗಿ ಬೋಧಿಸುವ ದೇವರ ರಾಜ್ಯದಲ್ಲಿ, ಆ ಪರಲೋಕ ರಾಜ್ಯದ ನೀತಿಯಲ್ಲಿ ಅವನು ನೀಚನೆಂಬುದಾಗಿ ಎನಿಸಲ್ಪಡನು. ಯಾರ್ಯಾರು ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ತಾನೂ ಅನುಸರಿಸಿ ಬೇರೆಯವ್ರಿಗೂ ಅನುಸರಿಸುವಂತೆ ಬೋಧಿಸುವನು, ಅವನು ದೇವರ ರಾಜ್ಯದಲ್ಲಿ ಶ್ರೇಷ್ಠನು ಶ್ರೇಷ್ಠನು ಶ್ರೇಷ್ಠನು, ಧನ್ಯನು, ಸೌಭಾಗ್ಯವಂತನು, ಆಶೀರ್ವದಿಸಲ್ಪಟ್ಟವನು. 96 ವರ್ಷ ಆ ಸುಕ್ಷೇಮವುಳ್ಳ ಆರೋಗ್ಯದ ಸುಖವು ಸಮೃದ್ಧಿ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಭಾಳ ಜನ ಪ್ರೇಯರ್ ಮಾಡ್ಕೋತಾರೆ ಆರಾಮಾಗಲಿಕ್ಕೆ, ಆದರೆ ಲೈಫ್ ಚೇಂಜ್ ಆಗೋದಿಲ್ಲ. ಇವತ್ತು ಮತ್ತೊಂದು ಆವರ್ತಿ ಈ ಹೊಸ ವರ್ಷದಲ್ಲಿ ಪ್ರವೇಶ ಮಾಡುವಾಗ ಇವತ್ತು ಲೈಫ್ ಚೇಂಜ್ ಮಾಡಿ ನಮ್ಮ ಮಾರ್ಗಗಳೆಲ್ಲ, ಕೆಟ್ಟ ಮಾರ್ಗಗಳು, ದುರ್ಮಾರ್ಗಗಳನ್ನು ಬಿಟ್ಟು ಸನ್ಮಾರ್ಗಕ್ಕೆ ನಾನು ಬರ್ತೀನಿ ಎಂಬುದಾಗಿ ಮತ್ತೊಂದು ಆವೃತ್ತಿ ತೀರ್ಮಾನ ಮಾಡಿಕೊಂಡು, ಇನ್ನು ಮುಂದೆ ನಾನು ಈ ದೇವರ ವಾಕ್ಯದಲ್ಲಿ ಬರೆದಿದ್ದೇನು, ನನಗೆ ಸುಖ ಕೊಡ್ತಕ್ಕಂಥ ಏನೇನಿದೆ, ನನಗೆ ಹರ್ಷ ಕೊಡ್ತಕ್ಕಂಥ ಏನೇನಿದೆ, ನಾನೇನು ಮಾಡಬೇಕು ಏನು ಮಾಡಬಾರ್ದು ಎಂಬುದಾಗಿ ಈ ಬೈಬಲ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲವನ್ನು ತಿಳಿದುಕೊಂಡು ನಾನು ಸುಖ ಜೀವನ ಮಾಡಲು ಇಷ್ಟಪಡುತ್ತೇನೆ ಅನ್ನತಕ್ಕಂಥ ಎಲ್ಲರೂ ಇವತ್ತಿಂದ ನಿಮ್ಮ ಬಾಯಿಂದ ಎಷ್ಟು ಮಾತ್ರಕ್ಕೂ ಶಾಪದ ಮಾತು, ನಾಶದ ಮಾತು, ಅನಿಷ್ಟದ ಮಾತು ಅಥವಾ ನಕಾರಾತ್ಮಕವಾದ ಮಾತು ಎಂದಿಗೂ ಆಡದೆ, ಅದಕ್ಕೆ ಕೆಟ್ಟ ಮಾತು ಎಂಬುದಾಗಿ ಹೇಳಲಾಗಿದೆ. ಕುಚೋದ್ಯ ಮಾತು, ರಾಸಲೀಲೆಗೆ ಸಂಬಂಧಪಟ್ಟಂತಹ ಮಾತು ಯಾವತ್ತಿಗೂ ನಿಮ್ಮ ನಾಲಿಗೆಯಿಂದ ಬರದೆ, ವಂಚನೆ, ಮೋಸ, ದ್ರೋಹ ಎಷ್ಟು ಮಾತ್ರಕ್ಕೂ ನಿಮ್ಮ ತುಟಿಗಳಲ್ಲಿ ಬರದೆ ಬಿಗಿಯನ್ನು ಹಿಡಿ ಎಂಬುದಾಗಿ ಈ ಒಂದು ಕೀರ್ತನೆ ಭಾಗದಲ್ಲಿ ನಾವು ಭಕ್ತನು ಹೇಳಿರ್ತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕಂದ್ರೆ ದೇವರು ಒಳ್ಳೆಯವನು, ಆತನನ್ನು ರುಚಿಸಿ ನೋಡ್ರಿ. ಅರೇ ಪರಮೇಶ್ವರ್ ಭಲ ಹೇ, ಪ್ರಭು ಯೇಸು ಮಸಿ ಭಲ ಹೇ, ಚಕ್ಕೆ ದೇಖೋ ಅಂದ್ರೆ ಟೇಸ್ಟ್ ಮಾಡಿ ನೋಡು, ಆ ಪರಲೋಕದ ರುಚಿ ಈಗಲೂ ನೀನು ರುಚಿ ನೋಡ್ಲಿಕ್ಕಾಗ್ತದೆ ಎಂದು ಹೇಳುತ್ತಾ ನಿಮಗೆ ನಿನ್ನೆಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಈ ವರ್ಷವಲ್ಲ, ಜೀವಮಾನ ಕಾಲವೆಲ್ಲ ಸಂತೋಷಿಸಿ ಒಳ್ಳೆಯದನ್ನೇ, ದೇವರ ನೀತಿಯನ್ನೇ ಮಾಡುತ್ತಾ ಸುಖಿಸೋದೇ ದೇವರ ಚಿತ್ತ, ಮತ್ತು ಯಾವುದರಲ್ಲಿ ಕೂಡ ಮನುಷ್ಯನಿಗೆ ಸುಖ ಇಲ್ಲ ಎನ್ನತಕ್ಕಂಥ ಸತ್ಯವನ್ನು ಹೇಳ್ತಾ ಕಣ್ಣು ಮುಚ್ಚ ನನ್ನ ಪ್ರಿಯ ಸಹೋದರಿ ಸಹೋದರೇ, ತಲೆಯನ್ನು ಬಾಗಿಸೋಣ. ಈ ಪರಲೋಕದ ಸುಖವನ್ನು ಅನುಭವಿಸುವಂತೆ ದೇವರು ನಮ್ಮೆಲ್ಲರಿಗೂ, ಕೇಳತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಪ್ರಿಯರು, ಸಹೋದರಿ ಸಹೋದರಿಗೂ, ಎಲ್ಲ ಜನರಿಗೂ, ಮಾನವನದ ಪ್ರತಿಯೊಬ್ಬರಿಗೂ ಈ ಆಶೀರ್ವಾದ ಅವರಿಗೆ ಉಂಟಾಗಲಿ ಎಂಬುದ ಹಾರೈಕೆ ಕರ್ತನೇ. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದು ರಾಜ, ಪರಲೋಕದಲ್ಲಿ ಆಸೀನರುಡನಾಗಿರುವ ನನ್ನ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ರಾಜ. ಬರಬೇಕಾಗಿರೋ ಯುಗದ ಮಹತ್ವದ ರುಚಿಯು, ದೇವರ ವಾಕ್ಯದಿಂದ ಉಂಟಾಗಿರ್ತಕ್ಕಂಥ ರುಚಿಯು, ಪರಲೋಕದ ವರದಾನದ ರುಚಿಯನ್ನು ನೋಡಿ ಪಾಲುಗಾರರಾಗಿ ಪರಿಶುದ್ಧಾತ್ಮದಲ್ಲಿ ಅದರಲ್ಲಿ ಸುಖ, ಸಂತೋಷ, ಆನಂದ, ಹರ್ಷವನ್ನು ಅನುಭವಿಸಿ ಜ್ಞಾನೋದಯವಾಗಿದ್ದವರು ಬಿದ್ದು ಹೋದರೆ ಹೋಗಬಾರ್ದನ್ನೋ ಉದ್ದೇಶ. ಅಂದರೆ ಈಗಲೇ ಅಂಥವರು ಪರಲೋಕ ಮತ್ತು ಪರದೈಸಿ ಮತ್ತು ದೇವರ ವಾಕ್ಯದ ರುಚಿ ಬರುವ ಯುಗದಂದರೆ ಸಹಸ್ರ ವರ್ಷ, ಎರಡನೇ ಆಗಮನ ಆದ ನಂತರ ಹೊಸ ಆಕಾಶ, ಹಳೆ ಆಕಾಶ, ಹಳೆ ಭೂಮಿಯನ್ನು, ಈ ಇರುವ ಆಕಾಶ, ಇರುವ ಭೂಮಿಯನ್ನು ಸಂಪೂರ್ಣವಾಗಿ ಬೆಂಕಿಯಿಂದ ದಹನವಾದ ನಂತರ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಆತನನ್ನು, ಯೇಸುವನ್ನು ತನ್ನ ರಕ್ಷಕನಾಗಿ, ಒಡೆಯನಾಗಿ ಯಾರ್ಯಾರು ಸ್ವೀಕರಿಸ್ತಾರೋ ಈಗಲೂ ಆ ಬರುವ ಯುಗದ ಸುಖ, ಸಮಾಧಾನ, ಆನಂದ, ಹರ್ಷ, ಅದ್ಭುತವಾದಂಥ ಸೂಚಕ್ರಿಯಗಳು, ಮಹತ್ವಕಾರ್ಯ ಅನುಭವಿಸಲಿ ಎಂಬುದಾಗಿ ಹಾರಿಸ್ತಾ ಕೊನೆಗೆ ಈ ಲೋಕದ ಯಾತ್ರೆ ಮುಗಿದ ನಂತರ ಆ ಸಹಸ್ರ ವರ್ಷದ ಸುಖವು, ರಕ್ಷಣೆಯು, ನಿತ್ಯ ಜೀವವು ಮತ್ತು ಆ ಸೌಭಾಗ್ಯವು, ಆ ಪರಲೋಕದ ವಾರಸತ್ವವು, ಆ ಹೊಸ ಆಕಾಶ, ಹೊಸ ಭೂಮಿಯ ಪೌರತ್ವವು ಅವರಿಗೆಲ್ಲ ದೊರಕಲಿ ಎಂಬುದಾಗಿ ಹಾರಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನಿಜವಾಗಲೂ ಅನೇಕ ಜನರಿಗೆ ಇದನ್ನು ಶೇರ್ ಮಾಡ್ರಿ. ಯಾಕಂದ್ರೆ ಇದು ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಅನ್ಯ ಜನರು ಕೂಡ ನೀವು ಶೇರ್ ಮಾಡೋದಕ್ಕಾಗಿ ಯಾವುದೇ ರೀತಿಯಾದಂಥ ವಿವಾದಾಸ್ಪದವಾಗಿರ್ತಕ್ಕಂಥ ಯಾವ ಮಾತುಗಳು ಇದರಲ್ಲಿ ಇರೋದಿಲ್ಲ. ಎಲ್ಲರಿಗೆ ಸುಖ ಸಮೃದ್ಧಿ ಸುವಾರ್ತೆ, ಸತ್ಯವಾದಂಥ ಸುವಾರ್ತೆ ತಲುಪುವಂಥ
ಕಾರ್ಯವು ಈ ಮಾಧ್ಯಮದ ಮೂಲಕವಾಗಿ ನಾವು ಮಾಡ್ತಾ ಇದ್ದೇವೆ. ಅನೇಕ ಜನ ಸಾರಿ ಮತ್ತು ಅನೇಕ ಜನರಿಗೆ ಈ ಒಂದು ಯೂಟ್ಯೂಬ್ನಲ್ಲಿ ಕೂಡ ಬಂದು ಅವರು ಕನೆಕ್ಟ್ ಆಗೋದಂತೆ, ಸಬ್ಸ್ಕ್ರೈಬರ್ ಅಥವಾ ಫಾಲೋವರ್ ಆಗುವಂತೆ ಅವರಿಗೆ ಪ್ರೇರೇಪಿಸ್ತಾರೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯಾ.